श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कारूपेण मच्चित्तं पङ्कीकृतमभूद्यया किङ्करीयस्य सामाया शङ्कराचार्यमाश्रये प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाभिनव्यनुसुभारत्यभिधान्यतेन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान् सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम्। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शंकरानंद गुरुपादाम्बुजन्मने सविलास महामोहग्राहग्रासैककर्मणे तत्पादाम्बुरुहद्वन्द्व सेवानिर्मलचेतसां सुखबोधाय तत्त्वस्य विवेकोऽयं विधीयते। ಇವಾಗ ಈ 10ನೇ ಅಧ್ಯಾಯ ನಾಟಕ ದೀಪ ಪ್ರಕರಣ ಅಂತ ಇದರದ್ದು ಮಂಗಳ ಶ್ಲೋಕ ಹೀಗಿದೆ. ಪರಮಾತ್ಮ ದ್ವಯಾನಂದ ಪೂರ್ಣಃ ಪೂರ್ವಂ ಸ್ವಮಾಯೆಯ ಸ್ವಯಮೇವ ಜಗದ್ಭೂತ್ವಾ ಪ್ರಾವಿಶಜ್ಜೀವ ರೂಪತಃ. ಸೊ ಇದರಲ್ಲೇನೆ ಅವರು ಈ ವೇದಾಂತ ಸಿದ್ಧಾಂತದ ಮುಖ್ಯವಾದ ಒಂದು ಪ್ರಮೇಯವನ್ನ ಅವರು ಈ ಶ್ಲೋಕದಲ್ಲೇನೆ ತೋರಿಸ್ಕೊಡ್ತಾ ಇದ್ದಾರೆ. ಪರಮಾತ್ಮ ಅದ್ವಯಾನಂದ ಪೂರ್ಣ, ಪರಮಾತ್ಮ ಸ್ವರೂಪ ಎಂಥದ್ದು ಅಂತ ಹೇಳಿದ್ರೆ ಅದ್ವಯ ಸ್ವರೂಪ, ಅದು ಏಕಮೇವ ಅದ್ವಿತೀಯ ಅಂತ ಸ್ವರೂಪ. ಅದು ಬಿಟ್ಟು ಬೇರೆ ಯಾವುದು ಕೂಡ ಪಾರಮಾರ್ಥಿಕವಾಗಿ ಸತ್ಯವಾಗಿಲ್ಲ. ಆಮೇಲೆ ಅದು ಆನಂದ ಪೂರ್ಣ ಸ್ವರೂಪವಾಗಿದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ವಿಜ್ಞಾನಂ ಆನಂದಂ ಬ್ರಹ್ಮ ಅಂತ ಶ್ರುತಿಗಳೆಲ್ಲ ಇದೆ ಇದಕ್ಕೆ. ಇದು ಪೂರ್ವಂ ಸ್ವಮಾಯೆಯ, ಪೂರ್ವಂ ಅಂತ ಇದ್ರೆ ಈ ಪ್ರಪಂಚ ಸೃಷ್ಟಿಯಾಗಕ್ಕೆ ಮುಂಚೆ ಅದು ಸ್ವಮಾಯೆಯ ತನ್ನ ಒಂದು ಮಾಯಾಶಕ್ತಿಯ ಸಮೇತ ಸ್ವಯಮೇವ ಜಗದ್ಭೂತ್ವ, ಆ ಮಾಯಾಶಕ್ತಿಯನ್ನ ಸಹಾಯವಾಗಿ ಇಟ್ಕೊಂಡು ಅದು ತಾನೇ ಪ್ರಪಂಚವಾಗಿ ಆಗಿದೆ. ಅಂದ್ರೆ ಮಾಯಾಶಕ್ತಿ ಹತ್ರ ನೀನು ಪ್ರಪಂಚವಾಗಿ ಆಗು ಅಂತ ಹೇಳಿಲ್ಲ, ತಾನೇ ಪ್ರಪಂಚವಾಗಿ ಆಗಿದೆ. ಮಾಯಾಶಕ್ತಿಯ ಒಂದು ಸಹಾಯವನ್ನು ಇಟ್ಕೊಂಡು ಜಗದ್ಭೂತ್ವ ಪ್ರಾವಿಶತ್ ಜೀವರೂಪತಃ, ಅದು ಪ್ರಪಂಚವನ್ನ ಸೃಷ್ಟಿ ಮಾಡಿ ಜೀವರೂಪವಾಗಿ ಆ ಪ್ರಪಂಚ ಸೃಷ್ಟಿ ಮಾಡಿದ ಪ್ರಪಂಚದಲ್ಲಿ ಅದು ಪ್ರವೇಶ ಮಾಡಿದೆ ಅಂತ. ಹಾಗಾದ್ರೆ ಏನಾಯ್ತು, ಜಗತ್ತು, ಜೀವ, ಈಶ್ವರ ಈ ಮೂರು ಕೂಡ ಈ ಬ್ರಹ್ಮವೇ ಅಂತಾಯ್ತು. ಹಾಗಾಗಿ ನಿರ್ಗುಣ ಬ್ರಹ್ಮ ಸ್ವರೂಪವೇ ಜಗತ್ತಾಗೂ ಜೀವನಾಗೂ ಈಶ್ವರನಾಗೂ ತೋಡ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇದು ತುಂಬಾ ಮುಖ್ಯವಾದ ತುಂಬಾ ಚೆನ್ನಾಗಿರೋ ಶ್ಲೋಕ ಇದು. ನಾವು ಕಾಂಟಂಪ್ಲೇಟ್ ಮಾಡಕ್ಕೆ, ವೇದಾಂತ ಸಿದ್ಧಾಂತದ ತತ್ವಗಳೆಲ್ಲ ನಾವು ಚಿಂತನೆ ಮಾಡಕ್ಕೆ ತುಂಬಾ ಚೆನ್ನಾಗಿರೋ ಒಂದು ಶ್ಲೋಕ ಇದು. ಈ ಅಧ್ಯಾಯದಲ್ಲಿ ಅವರು ಈ ಆತ್ಮಸ್ವರೂಪವನ್ನ ನಮಗೆ ಒಂದು ದೃಷ್ಟಾಂತ ಮುಖಾಂತರ ತೋರಿಸ್ಕೊಡ್ತಾ ಇದ್ದಾರೆ. ದೃಷ್ಟಾಂತ ಏನು ಅಂತ ಹೇಳಿದ್ರೆ, ಒಂದು ನಾಟಕ ದೀಪ ಅಂದ್ರೆ ನಾಟಕ ಶಾಲೆ ಅಥವಾ ನೃತ್ಯ ಶಾಲೆ ಅಂತ ಒಂದು ಇರುತ್ತಲ್ಲ, ಬೇಕಾದಷ್ಟು ಕಾರ್ಯಕ್ರಮ ಎಲ್ಲ ನಡೆಯುತ್ತೆ. ಅಲ್ಲಿ ತುಂಬಾ ಜನ ಬಂದು ಆ ಕಾರ್ಯಕ್ರಮವನ್ನ ನೋಡ್ತಾರೆ. ಆ ಜಾಗದಲ್ಲಿ ಒಂದು ಸಭೆ, ಅದು ಆ ಸಭೆಯಲ್ಲಿ ಯಾವ ತರ ಒಂದು ದೀಪ ಅನ್ನೋದು ಇಡೀ ಸಭೆಯನ್ನ ಅದು ಬೆಳಗುತ್ತೆ, ಸಭಿಕರನ್ನ ಬೆಳಗುತ್ತೆ. ಅಲ್ಲಿ ನೃತ್ಯ ನಾಟಕ ಮಾಡೋ ಆ ಕಲಾವಿದರನ್ನ ಬೆಳಗುತ್ತೆ. ಹೀಗೆ ಅವ್ರಿಗೆಲ್ಲ ಇರೋವಾಗ್ಲೂ ಬೆಳಗುತ್ತೆ, ಅವರೆಲ್ಲ ಹೋದ್ಮೇಲೂ ಕೂಡ ಯಾರು ಇಲ್ಲ ಅನ್ನೋದು ಕೂಡ ಅದು ಬೆಳಗುತ್ತೆ ಅನ್ನೋದನ್ನ ದೃಷ್ಟಾಂತವಾಗಿ ಇಟ್ಕೊಂಡು ಅವರು ಈ ಆತ್ಮತತ್ವವನ್ನು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಹಿಂದಿನ ಕ್ಲಾಸ್ ಅಲ್ಲಿ ನೋಡಿದ್ದು ಯಾವ ಭಾಗ ಅಂತ ಹೇಳಿದ್ರೆ 10ನೇ ಶ್ಲೋಕ ಆಯ್ತು. 11ನೇ ಶ್ಲೋಕ ನಾನು ಇವಾಗ ಹೇಳ್ಬಿಟ್ಟು 12 ಮಾಡಿದ್ವಿ. ಬಟ್ ಇದ್ರೂ ಇನ್ನೊಂದ್ಸತಿ ಅದನ್ನ ಮಾಡೋಣ, ಚೆನ್ನಾಗಿ ನಮ್ಗೆ ಆ ವಿಷಯ ಚೆನ್ನಾಗಿ ನಾಟುತ್ತೆ. ನೃತ್ಯಶಾಲಾ ಸ್ಥಿತೋ ದೀಪಃ ಪ್ರಭುಂ ಸಭ್ಯಾಂಶ್ಚ ನರ್ತಕೀಂ ದೀಪಯೇದವಿಶೇಷೇಣ ತದಭಾವೇಪಿ ದೀಪ್ಯತೆ. ನೃತ್ಯಶಾಲಾ ಸ್ಥಿತೋ ದೀಪಃ, ನೃತ್ಯಶಾಲೆಯಲ್ಲಿ ಯಾವ ಒಂದು ದೀಪವನ್ನು ಸ್ಥಾಪನೆ ಮಾಡಿದಾರೋ ಅದು ಆ ನೃತ್ಯಶಾಲೆಯ ಒಂದು ಪ್ರಭು ಅಂತ ಹೇಳಿದ್ರೆ ನಾವು ನಮಗೆ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನೋಡ್ಬೇಕು ಅಂದ್ರೆ, ಒಂದು ಡ್ರಾಮಾ ಕಂಪನಿ ಅಂತ ಹೇಳಿದ್ರೆ ಆ ಡ್ರಾಮಾ ಕಂಪನಿಗೆ ಒಂದು ಓನರ್ ಇರ್ತಾನೆ.
ಆ ಓನರ್ ಯಾವಾಗ್ಲೂ ಕೂಡ ಡ್ರಾಮಾ ಕಂಪನಿ ಸಮೇತ ಹೋಗ್ತಾನೆ ಇರ್ತಾನೆ ಅವನು. ಯಾಕಂದ್ರೆ ಅವನೇ ಅದನ್ನ ಪ್ರಾರಂಭ ಮಾಡಿದ್ದವನು. ಅವನಿಗೆ ಆ ಡ್ರಾಮಾ ವಿಷಯದಲ್ಲಿ ತುಂಬಾ ಒಂದು ಇಂಟ್ರೆಸ್ಟ್ ಬಂದು ಅವನೇ ಒಂದು ಡ್ರಾಮಾ ಕಂಪನಿಯನ್ನ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಅವನ ಒಂದು ನೇತೃತ್ವದಲ್ಲಿ ಎಲ್ಲವೂ ಕೂಡ ನಡೆಯುತ್ತೆ. ಅದರಿಂದ ಅವನು ಡ್ರಾಮಾ ಕಂಪನಿ ಓನರ್ ಅಂತ ನಾವು ನೋಡ್ಬೋದು. ಇನ್ನೊಂದು ದೃಷ್ಟಾಂತ ನಮ್ಗೆ ಬೇಕು ಅಂತ ಹೇಳಿದ್ರೆ, ಸರ್ಕಸ್ ಅಂತ ಒಂದು ನೋಡ್ತೀವಲ್ಲ, ಇವಾಗ ಸ್ವಲ್ಪ ಕಡಿಮೆ ಹೋಗ್ಬಿಟ್ಟಿದೆ ಬೆಂಗಳೂರು ಸಿಟಿಯಲ್ಲಿ. ಮುಂಚೆಲ್ಲ ತುಂಬಾ ಬರ್ತಾ ಇತ್ತು ಸರ್ಕಸ್ ಅಂತ. ಒಂದು ವರ್ಷಕ್ಕೊಂದು ಒಂದೋ ಎರಡೋ ಬರ್ತಾ ಇತ್ತು. ಎಲ್ಲರೂ ತುಂಬಾ ಹೋಗಿ ನೋಡೋರು ಅದನ್ನ. ಬಂದ್ರೆ ಒಂದ್ಸತಿ ಬಂದ್ರೆ ಅದು 3 ತಿಂಗಳು 4 ತಿಂಗಳು ಬೆಂಗಳೂರಲ್ಲಿ ಒಂದೇ ಕಡೆ ಅದು ಠಾಣೆ ಆಗ್ತಾ ಇತ್ತು. ಸೊ ಹೀಗೆ ಸರ್ಕಸ್ ಕಂಪನಿಗೂ ಕೂಡ ಒಂದು ಸರ್ಕಸ್ ಮಾಸ್ಟರ್ ಅಂತ ಒಬ್ಬ ಇರ್ತಾನೆ. ಆ ಸರ್ಕಸ್ ಕಂಪನಿ ಓನರ್ ಅಂತ ಇರ್ತಾನೆ. ಸೊ ಅವನೇ ಅದಕ್ಕೆ ಪೂರ್ತಿ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳ್ಬೋದು, ಸಿಇಒ ಅಂತ ಹೇಳ್ಬೋದು ಈ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಪ್ರಭು, ಆಮೇಲೆ ಸಭ್ಯಾಂಶ ಸಭಿಕರು, ಯಾರು ಬಂದು ನೋಡಕ್ ಬಂದಿದಾರೋ ಅವರು, ನರ್ತಕಿ ಅಂದ್ರೆ ಆ ಕಲಾವಿದರು ಯಾರು ಅದನ್ನ ಪ್ರದರ್ಶನ ಮಾಡ್ತಾರೋ ಅವರು, ಅವರೆಲ್ಲವನ್ನೂ ಕೂಡ ದೀಪಯೇ ಅವಿಶೇಷಣ, ಅದು ತುಂಬಾ ಮುಖ್ಯ. ಎಲ್ಲವನ್ನೂ ಕೂಡ ಇದು ಬೆಳಗುತ್ತೆ ಅವಿಶೇಷಣ. ಇವ್ರನ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋದು, ಅವ್ರನ್ನ ಸ್ವಲ್ಪ ಕಡಿಮೆ ಮಾಡೋದು ಅಂತ ಇಲ್ಲ, ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಬೆಳಗುತ್ತೆ. ತದ ಅಭಾವೇಪಿ ದೀಪ್ಯತೆ. ಅವ್ರಿಗೆಲ್ಲ ಇಲ್ಲೇ ಹೋದ್ರು ಕೂಡ ಆ ಓನರ್ ಅಲ್ಲಿಂದ ಹೊರಟೋಗಿದ್ದಾನೆ. ಯಾಕಂದ್ರೆ ಅವನಿಗೆ ಆ ಜಾಗದಲ್ಲಿ ಕೆಲಸ ಎಲ್ಲಿವರೆಗೂ ಅಂತ ಹೇಳಿದ್ರೆ ಆ ನಾಟಕ ಪ್ರದರ್ಶನ ಆಗೋವರೆಗೂ ಅವ್ನಿಗೆ ಅದು ಕೆಲಸ. ಇಲ್ಲಿಯವರೇ ಅದು ಮುಗಿದೋದ್ರೆ ಅವನು ಅವ್ರನ್ನೆಲ್ಲ ಕರ್ಕೊಂಡು ಬೇರೆ ಕಡೆ ಹೊರಟೋಗ್ತಾನೆ. ಹಾಗಾಗಿ ಆ ಪ್ರಭುವನು ಇಲ್ಲದೆ ಹೋದ್ರೆ, ಆ ಸಭ್ಯಕರು ಇಲ್ಲದೆ ಹೋದ್ರೆ, ಆಮೇಲೆ ಆ ನರ್ತಕಿ, ಆ ಕಲಾವಿದರು ಎಲ್ಲರೂ ಕೂಡ ಇಲ್ಲದೆ ಹೋದ್ರು ಕೂಡ ಆ ಖಾಲಿಯಾಗಿರೋ ಒಂದು ನಾಟಕ ಶಾಲೆಯನ್ನು ಕೂಡ ಅದು ಬೆಳಗುತ್ತೆ ಅನ್ನೋದನ್ನ ತೋರಿಸಿದ್ರು. ಇದೆಲ್ಲ ಪ್ರಯೋಜನ ಇದೆ, ದಾಷ್ಟಾಂತಿಕದಲ್ಲಿ ಪ್ರಯೋಜನ ಇದೆ. ಅದರಿಂದ ಅವರು ಇಷ್ಟೊಂದು ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಅಹಂಕಾರಂ, ಇವಾಗ ದಾಷ್ಟಾಂತಿಕದಲ್ಲಿ ಹೇಳ್ತಾ ಇದ್ದಾರೆ, ಅಹಂಕಾರಂ ಧಿಯಂ ಸಾಕ್ಷಿ ವಿಷಯಾನಪಿ ಭಾಸಯೇತ್ ಅಹಂಕಾರಾದ್ಯಭಾವೇಪಿ ಸ್ವಯಂ ಭಾಸ್ಯೇತ ಪೂರ್ವವತ್. ಇದೇ ತರ ಆ ನಾಟಕ ದೀಪ ಅನ್ನೋದು ಹೇಗೆ ಎಲ್ಲವನ್ನು ಬೆಳಗುತ್ತೋ, ಅವುಗಳೆಲ್ಲ ಇಲ್ಲೇ ಇರೋವಾಗ್ಲೂ ಕೂಡ ಬೆಳಗ್ತಾನೆ ಇರುತ್ತೋ ಅದು. ಆಗ ಅದೇ ತರ ಅಹಂಕಾರವನ್ನ, ಆಮೇಲೆ ಬುದ್ಧಿಯನ್ನ, ಈ ಸಾಕ್ಷಿ ಅನ್ನೋದು ಬೆಳಗುತ್ತಾ ಇರುತ್ತೆ. ಅಹಂಕಾರ, ಬುದ್ಧಿ ಮತ್ತು ವಿಷಯಗಳು ಯಾವುದು, ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ನಾವು ಯಾವ ಒಂದು ಹೊರಗಿನ ವಿಷಯಗಳನ್ನ ನಾವು ಅನುಭವಿಸ್ತಾ ಇರ್ತೀವೋ ಇಂದ್ರಿಯಗಳಿಂದ, ಜಾಗೃತ ಅವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ, ಅದೆಲ್ಲವನ್ನೂ ಕೂಡ ಇದು ಬೆಳಗ್ತಾ ಇರುತ್ತೆ. ಅಹಂಕಾರಾದಿ ಅಭಾವೇಪಿ ಸ್ವಯಂ ಭಾತ್ಯೇವ ಪೂರ್ವವತ್. ಅಹಂಕಾರಗಳೆಲ್ಲ ಇಲ್ಲದೆ ಹೋದ್ರು, ಯಾವಾಗ ಇಲ್ಲದೆ ಹೋಗುತ್ತೆ ಅಹಂಕಾರ ಎಲ್ಲ, ನಮ್ಗೆ ನಿದ್ದೆ, ಗಾಢ ನಿದ್ರೆ ಅಂತ ಯಾವುದು ಸುಷುಪ್ತಿ ಅಂತ ಅವಸ್ಥೆ ಇದೆಯಲ್ಲ, ಅಲ್ಲಿ ಕೊಟ್ಟೋದಾಗ ಏನಾಗುತ್ತೆ, ಅಹಂಕಾರ ಅನ್ನೋ ಇರೋದಿಲ್ಲ. ಆ ಜೀವ ಅನ್ನೋನೇ ಅಹಂಕಾರ, ಅವನು ಸುಪ್ತನಾಗಿರ್ತಾನೆ. ಅವಾಗ ಅವನು ಯಾವುದೇ ಒಂದು ಚಟುವಟಿಕೆನೂ ಇರೋದಿಲ್ಲ ಅವನಿಗೆ. ಅದರಿಂದ ಅವನ ಬುದ್ಧಿ ಕೂಡ ಏನು ಕೆಲಸ ಮಾಡ್ತಾ ಇರಲ್ಲ. ಅದರಿಂದ ಅವನು ಹೊರಗಡೆ ಏನೋ ವಸ್ತುಗಳನ್ನ ಕೂಡ ಯಾವುದನ್ನು ಅನುಭವಿಸ್ತಾ ಇರಲ್ಲ. ಹಾಗಾಗಿ ಅವನ ಪಾಲಿಗೆ ಇಂದ್ರಿಯಗಳಿಲ್ಲ, ವಿಷಯಗಳಿಲ್ಲ, ಬುದ್ಧಿ ಇಲ್ಲ, ಎಲ್ಲವೂ ಕೂಡ ಸುಪ್ತವಾಗಿ ಹೋಗಿದೆ. ಆವಾಗ್ಲೂ ಕೂಡ ಈ ಸಾಕ್ಷಿ ಅನ್ನೋದು ಇಲ್ಲದೆ ಹೋಗೋದೇ ಇಲ್ಲ, ಅದು ಮಾತ್ರ ಬೆಳಗ್ತಾನೆ ಇರುತ್ತೆ. ಅದು ಹೇಗೆ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾವು ಎದ್ದ ಮೇಲೆ ನಾನು ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದೆ, ನನಗೇನು ಗೊತ್ತಾಗ್ಲಿಲ್ಲ ಅಂತ ಹೇಳ್ತೀವಲ್ಲ, ಆ ಒಂದು ಅನುಭವ ನಮ್ಗೆ ಅವಾಗ ಬಂದಿದೆ. ಆ ಅನುಭವವನ್ನ ಈ ಸಾಕ್ಷಿ ಬೆಳಗಿದೆ. ಹಾಗಾಗಿ ಸಾಕ್ಷಿಯ ಬೆಳಕಿನಲ್ಲೇನೆ ನಮಗೆ ಆ ಸಮಯದಲ್ಲಿ ಈ ಚೆನ್ನಾಗಿ ನಿದ್ದೆ ಮಾಡಿದ್ದ ಒಂದು ಅನುಭವ ಸಿಕ್ಕಿದೆ. ಅದನ್ನ ನಾವು ಎದ್ದ ಮೇಲೆ, ನಾವು ಹೆಸರಾದ್ಮೇಲೆ ನಾವು ಬಾಯಿಂದ ಹೇಳ್ತೀವಿ ಅಥವಾ ಮನಸ್ಸಿಂದ ನೆನಪು ಮಾಡ್ಕೊಳ್ತೀವಿ. ಸೊ ಹೀಗೆ ಅಹಂಕಾರ, ಈ ಸಾಕ್ಷಿ ಅನ್ನೋದಕ್ಕೆ ಮಾತ್ರ ಯಾವತ್ತೂ ಕೂಡ ಅದು ಇಲ್ಲದೆ ಹೋಗೋದೇ ಇಲ್ಲ, ಅದು ಬೆಳಗ್ತಾನೆ ಇರುತ್ತೆ. ಅದು ಬೆಳಕು ಸ್ವರೂಪ ಅದು. ಹಾಗಾಗಿ ಅದು ಯಾವಾಗಲೂ ಇದ್ದೇ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರು. ಇವಾಗ 13ನೇ ಶ್ಲೋಕ ನೋಡೋಣ. ನಿರಂತರಂ ಭಾಸಮಾನೆ ಕೂಟಸ್ಥೆ ಜ್ಞಪ್ತಿ ರೂಪತಃ ತದ್ಭಾಸ ಭಾಸ್ಯಮಾನೇಯಂ ಬುದ್ಧಿರ್ನಿತ್ಯತ್ಯನೇಕಧಾ. ಹೀಗೆ ನಿರಂತರಂ ಭಾಸಮಾನೆ ಕೂಟಸ್ಥ ಅನ್ನೋದೇ ಈ ಸಾಕ್ಷಿ ಅಂತ ಹೇಳ್ಬೋದು. ಅದೇ ಹೇಳ್ಬೇಕು, ನಿರಂತರ ಯಾವಾಗ್ಲೂ ಅದು ಭಾಸವಾಗ್ತಾ ಇರುತ್ತೆ. ಜ್ಞಪ್ತಿ ರೂಪತಃ, ಯಾವ ರೂಪದಲ್ಲಿ, ಅದಕ್ಕೆ ಯಾವ ವಿಶೇಷಗಳು ಇಲ್ಲ, ಅದು ಕೇವಲ ಚೈತನ್ಯ ಸ್ವರೂಪವಾಗಿ ಬೆಳಗ್ತಾ ಇರುತ್ತೆ. ಹಾಗಿರುವಾಗ ತದ್ಭಾಸ ಭಾಸ್ಯಮಾನೇಯಂ ಬುದ್ಧಿ ನೃತ್ಯತ್ಯನೇಕದ, ಅದು ಬೆಳಗ್ತಾ ಇರುವಾಗ ಅದರ ಒಂದು ಬೆಳಕಲ್ಲಿ ಈ ಬುದ್ಧಿ ಅನ್ನೋದಿದೆಯಲ್ಲ, ಅದು ಬೇಕಾದಷ್ಟು ರೀತಿಯಲ್ಲಿ ನಟನೆ ಮಾಡುತ್ತೆ. ಬುದ್ಧಿ ನಟನೆ ಮಾಡೋದು ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಬುದ್ಧಿಯಲ್ಲಿ ಬೇರೆ ಬೇರೆ ವೃತ್ತಿಗಳೆಲ್ಲ ಬರುತ್ತಲ್ಲ, ಆ ವೃತ್ತಿಗಳೇ ನಟನಾ ರೂಪದಲ್ಲಿ ಇರೋದಿಲ್ಲ. ಹಾಗಾಗಿ ಬೇಕಾದಷ್ಟು ರೀತಿಯಲ್ಲಿ ಅದು ಮಾಡ್ತಾ ಇರುತ್ತೆ. ಹಾಗಾಗಿ ಈ ಬುದ್ಧಿಯನ್ನೇನೆ ನಾವು ಅಹಂಕಾರ ಅವುಗಳೆಲ್ಲ ನಾವು ಬುದ್ಧಿಯೇ ಬೆಳಗುತ್ತೆ ಅಂತ ಯಾಕೆ ಹೇಳ್ಬಾರ್ದು ಅಂತ ಒಂದು ಪ್ರಶ್ನೆ ಬರ್ಬೋದು ನಮ್ಗೆ. ಯಾಕಂದ್ರೆ ಬುದ್ಧಿ ಅನ್ನೋದಕ್ಕೆ ತಿಳ್ಕೊಳ್ಳೋ ಒಂದು ಶಕ್ತಿ ಇದೆ. ಹಾಗಾಗಿ ಬುದ್ಧಿಯ ಒಂದು ಬೆಳಕಿನಲ್ಲೇನೆ ನಾವು ಬೇಕಾದಷ್ಟು ಕೆಲಸಗಳು ಮಾಡ್ತೀವಿ. ಹಾಗಿರುವಾಗ ಬುದ್ಧಿಯನ್ನೇ ನಾವು ಯಾತಕ್ಕೆ ಎಲ್ಲವನ್ನು ಬೆಳಗುತ್ತೆ ಅಂತ ಹೇಳ್ಬಾರ್ದು ಅಂತ ಕೇಳಿದಾಗ, ಇಲ್ಲ, ಆತರ ಅಲ್ಲ.
ಬುದ್ಧಿಯನ್ನು ಕೂಡ ಈ ಸಾಕ್ಷಿ ಅನ್ನೋದು ಬೆಳಗಬೇಕಾಗಿ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಬುದ್ಧಿ ಅನ್ನೋದು ಕೂಡ ಏನಾಗುತ್ತೆ, ಸುಷುಪ್ತಿ ಸಮಯದಲ್ಲಿ ಅದು ಇಲ್ಲಿ ಹೋಗ್ಬಿಡುತ್ತೆ, ಆದ್ರೂ ಕೂಡ ಈ ಸಾಕ್ಷಿ ಅನ್ನೋದು ಬೆಳಗ್ತಾನೆ ಇರುತ್ತೆ. ಹಾಗಾಗಿ ಸಾಕ್ಷಿಯ ಒಂದು ಬೆಳಕು ಬುದ್ಧಿಗೂ ಬೇಕಾಗಿದೆ. ಬುದ್ಧಿ ಜಡವಾದ ವಸ್ತು, ಅದಕ್ಕೆ ತಾನಾಗಿಯೇ ಸ್ವಪ್ರಕಾಶವಾದ ಒಂದು ಚೈತನ್ಯ ಸ್ವರೂಪ ಅದಕ್ಕೆ ಇಲ್ಲ ಅನ್ನೋದನ್ನ ಇವರು ಇದ್ರ ಮುಖಾಂತರ ತೋರಿಸ್ಕೊಡ್ತಾರೆ. ಇದು ಯಾತಕ್ಕೆ ಇದು ಹೇಳ್ಬೇಕಾಗಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಲೋಕದಲ್ಲಿ ಯಾತಕ್ಕೆ ನಾವು ಒಂದು ಪರಮಾತ್ಮ ಅಥವಾ ಒಂದು ಆತ್ಮ ಸ್ವರೂಪ ಅನ್ನೋದನ್ನ ನಾವು ಒಪ್ಬೇಕು, ನಮ್ಗೆ ಕಣ್ಣಿಗೆ ಕಾಣೋದು ಅಥವಾ ನಮ್ಗೆ ಅನುಭವಕ್ಕೆ ಬರೋದು ಈ ಒಂದು ಬುದ್ಧಿ ತಾನೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ವಾದ ಮಾಡ್ಬೋದು. ಅದನ್ನ ವಾರಣೆ ಮಾಡಕ್ಕಾಗಿ ಶಾಸ್ತ್ರ ಇದನ್ನ ಹೇಳ್ಬೇಕಾಗಿದೆ. ಹಾಗಾಗಿ ಈ ಬುದ್ಧಿ ಅವುಗಳೆಲ್ಲ ಬರೀ ಜಡನೇ, ಅದಕ್ಕೆ ತಾನಾಗೆ ಒಂದು ಬೆಳಗುವ ಒಂದು ಸಾಮರ್ಥ್ಯ ಇಲ್ಲ. ಅದಕ್ಕೆ ಅದನ್ನ ಬೆಳಗುವ ಒಂದು ವಸ್ತು ಇನ್ನೊಂದು ಅದರಿಂದ ಬೇರೆಯಾದ ಒಂದು ವಸ್ತು ಇರಬೇಕು ಅನ್ನೋದನ್ನ ಶಾಸ್ತ್ರ ಮೂಲಕವಾಗಿ ಯುಕ್ತಿ ಪರಸ್ಪರವಾಗಿ ನಮ್ಮ ಅನುಭವ ಪರಸ್ಪರವಾಗಿ ಹೇಳ್ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಸುಷುಪ್ತಿ ಅನುಭವ ನೋಡಿದ್ವಿ, ಹಾಗಾಗಿ ಆ ಅನುಭವನ ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಆ ಸಮಯದಲ್ಲಿ ಬುದ್ಧಿ ಕೆಲಸ ಮಾಡ್ತಾ ಇರ್ಲಿಲ್ಲ, ಹಾಗಿದ್ರು ಕೂಡ ನಾವು ಇದ್ದಿದ್ದೀವಿ ಖಂಡಿತ. ಅದರಿಂದ ಆ ಇದ್ದಿದ್ದು ಯಾರು ಅಂತ ಕೇಳಿದ್ರೆ ಬುದ್ಧಿನೇ ಇದ್ದಿದ್ದು ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಆತ್ಮಸ್ವರೂಪವನ್ನ ನಾವು ಒಪ್ಪಲೇಬೇಕು, ಅದು ಸಾಕ್ಷಿ ಸ್ವರೂಪವಾಗಿ ಅದರ ಬೆಳಕಲ್ಲೇ ಬುದ್ಧಿ ಕೂಡ ಕೆಲಸ ಮಾಡುತ್ತೆ ಅನ್ನೋದು ಕೂಡ ನಾವು ಒಪ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರು ಈ ಒಂದು ಶ್ಲೋಕದಲ್ಲಿ. ಇವಾಗ ಮುಂದಿನ ಶ್ಲೋಕದಲ್ಲಿ ಅಹಂಕಾರ ಪ್ರಭು ಸಭ್ಯ ವಿಷಯ ನರ್ತಕಿ ಮತಿ ತಾಲಾದಿ ಧಾರಿಣ್ಯ ಅಕ್ಷಾಣಿ ತಾಲಾದಿ ಧಾರೀಣಿ ಅಕ್ಷಾಣಿ ದೀಪ ಸಾಕ್ಷ್ಯವಭಾಸಕ. ಇವಾಗ ದೃಷ್ಟಾಂತ ಹೇಳಿದ್ರಲ್ಲ ನೃತ್ಯ ಶಾಲಾ ಅನ್ನೋದನ್ನ, ಆ ದೃಷ್ಟಾಂತವನ್ನ ಒಂದೊಂದು ಅಂಶವನ್ನು ನಮ್ಮ ದಾಷ್ಟಾಂತಿಕದಲ್ಲಿ ಸರಿಯಾಗಿ ಹೆಸರು ಕೊಟ್ಟು ಅದನ್ನ 1-to-1 ಕರೆಸ್ಪಾಂಡೆನ್ಸ್ ಮ್ಯಾಚ್ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ. ಅಹಂಕಾರ ಪ್ರಭು, ಈ ಪ್ರಭು ಆದ್ಮೇಲೆ ಒಂದು ಕಾಮ ಹಾಕೋಬಹುದು. ಪೆನ್ ಕೈಯಲ್ಲಿ ಇಟ್ಕೊಂಡ್ರೆ, ಪೆನ್ನು ಪೆನ್ಸಿಲ್ ಇಟ್ಕೊಂಡಿದ್ರೆ ಪುಸ್ತಕದಲ್ಲಿ ಪ್ರಭು ಆದ್ಮೇಲೆ ಒಂದು ಕಾಮ ಹಾಕೊಳ್ಳಿ. ಸೊ ದಟ್ ಅಹಂಕಾರವೇ ಇಲ್ಲಿ ಪ್ರಭು ಅನ್ನೋದು. ಸಭ್ಯಾಹ ಯಾರು ಅಂತ ಕೇಳಿದ್ರೆ ನಾಟಕದಲ್ಲಿರೋ ನಾಟಕ ಶಾಲೆಯಲ್ಲಿರೋ ಸಭ್ಯರೆಲ್ಲ ಯಾರು ಅಂತ ಹೇಳಿದ್ರೆ ವಿಷಯಾಹ, ಅದಕ್ಕೆ ವಿಷಯ ಆದ್ಮೇಲೆ ಒಂದು ಕಾಮ ಹಾಕೋಬೇಕು. ನರ್ತಕಿ ಮತಿಹಿ ಆದ್ಮೇಲೆ ಒಂದು ಕಾಮ ಹಾಕೋಬಹುದು. ಸೊ ನರ್ತಕಿ ಅನ್ನೋದು ಮತಿ ಅನ್ನೋದು, ಬುದ್ಧಿ ಅನ್ನೋದು. ತಾಲಾದಿ ಧಾರೀಣಿ ಅಂತ ಹೇಳಿದ್ರೇನು, ಈ ತಾಲಾದಿ ಅಂತ ಹೇಳಿದ್ರೇನು ಆರ್ಕೆಸ್ಟ್ರಾ, ಒಂದು ತಬಲಾ ಇರುತ್ತೆ, ಒಂದು ಹಾರ್ಮೋನಿಯಂ ಇರುತ್ತೆ, ಅದೆಲ್ಲ ಇರುತ್ತೆ, ಇನ್ನೂ ಬೇರೆ ಬೇರೆ ವಾದ್ಯಗಳು ಇರುತ್ತೆ. ಸೊ ಅವುಗಳೆಲ್ಲ ಯಾರು ಬಾರಿಸ್ತಾ ಇರ್ತಾರೋ, ನುಡಿಸ್ತಾ ಇರ್ತಾರೋ ಆ ಗುಂಪು ಇದೆಯಲ್ಲ, ಅವುಗಳನ್ನೆಲ್ಲ ಕೂಡ ನಾವು ಇಲ್ಲಿ ದಾಷ್ಟಾಂತಿಕದಲ್ಲಿ ಅಕ್ಷಾಣಿ ಅಂತ ಹೇಳಿದ್ರೆ ಏನೋ ಇಂದ್ರಿಯಗಳು, ನಮ್ಮ ಇಂದ್ರಿಯಗಳು ಆ ಸ್ಥಾನದಲ್ಲೇನೆ ಈ ತಾಲಾದಿ ಆರ್ಕೆಸ್ಟ್ರಾ ಅಂತ ಹೇಳ್ತೀವಲ್ಲ, ಅದರ ಸ್ಥಾನದಲ್ಲೇ ಈ ಇಂದ್ರಿಯಗಳೆಲ್ಲ ಇರೋದು. ದೀಪ ಸಾಕ್ಷಿ ಅವಭಾಸಕ. ದೀಪ ಅನ್ನೋದೇ ಆ ನಾಟಕ ದೀಪದಲ್ಲಿರೋ, ನಾಟಕ ಶಾಲೆಯಲ್ಲಿರೋ ದೀಪನೇ ಇಲ್ಲಿ ಸಾಕ್ಷಿಯಾಗಿರೋದು. ಅದೇ ಅವಭಾಸಕ ಅಂದ್ರೆ ಬೆಳಗೋದು, ಎಲ್ಲವನ್ನು ಕೂಡ ಬೆಳಗೋದು ಅಂತ ಹೇಳ್ಬಿಟ್ಟು 1-to-1 ಕರೆಸ್ಪಾಂಡೆನ್ಸ್ ನೋಡ್ಕೊಂಡು ನಾವು ಅದನ್ನ ಆಲೋಚನೆ ಮಾಡಿ ನೋಡ್ಕೊಂಡ್ರೆ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅಹಂಕಾರ ಅನ್ನೋದೇ ಇಲ್ಲಿ ಪ್ರಭು ಅನ್ನೋದು. ಇಲ್ಲೂ ಕೂಡ ನಾವು ನಮ್ಮ ಜೀವನದಲ್ಲಿ ನಾವು ಜೀವ ಅಂತ ಹೇಳ್ತೀವಲ್ಲ, ಅವನಲ್ಲಿ ಪ್ರಧಾನವಾಗಿರೋ ವಸ್ತು ಯಾವುದು ಅಂತ ಕೇಳಿದ್ರೆ ಅಹಂಕಾರ ಬಿದ್ದೋದ್ರೆ ಅವನಿಗೆ ಜೀವತ್ವ ಅನ್ನೋದು ಬಿದ್ದೋಗ್ಬಿಡುತ್ತೆ. ಅದರಿಂದನೇ ನಮ್ಮ ವೇದಾಂತ ರೀತಿಯಲ್ಲಿ ನೋಡಿದಾಗ್ಲೂ ಸರಿ, ಅಥವಾ ಭಕ್ತಿ ಮಾರ್ಗದಲ್ಲಿ ನೋಡ್ಕೊಂಡಾಗ್ಲೂ ಸರಿ, ಅವರೆಲ್ಲ ಕೂಡ ಏನ್ ಮಾಡ್ತಾರೆ, ಭಕ್ತಿ ಮಾರ್ಗದಲ್ಲಿ ಇರೋರು ಆ ಅಹಂ ಅನ್ನೋದನ್ನ ತುಂಬಾ ಚಿಕ್ಕದಾಗಿ ಮಾಡ್ಕೊಂಡ್ಬಿಡ್ತಾರೆ. ನಾನು ಇಲ್ವೇ ಇಲ್ಲ, ನೀನೇ ಇರೋದು ಅಂತ ಭಗವಂತನ ಅವರು ಹಾಗೆ ಭಕ್ತಿ ಮಾಡ್ತಾರೆ. ನಾನು ಅನ್ನೋದು ಹೇಳಲೇಬಾರ್ದು, ಯಾವಾಗ್ಲೂ ನೀನೇ ಇರ್ಬೇಕು, ನೀನೇ ಪ್ರಧಾನ, ನಿನಗಾಗೆ ಎಲ್ಲವೂ ಆಗ್ತಾ ಇರೋದು, ನಾನ್ ನಿನ್ನ ದಾಸ ಅಂತೆಲ್ಲ ಹೇಳ್ಕೊಂಡವರು ಈ ಅಹಂಕಾರವನ್ನ ತುಂಬಾ ಚಿಕ್ಕದ್ ಮಾಡ್ಕೊಳ್ತಾರೆ. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ದಿಸ್ ಅಹಂಕಾರ ಶುಡ್ ನಾಟ್ ಅಸೆಪ್ಟ್ ಇಟ್ ಸೆಲ್ಫ್. ಅದು ಅಸೆಪ್ಷನ್ ಯಾವಾಗ್ಲೂ ಬರೋದು ಅಹಂಕಾರದಕ್ಕೆ. ಅದರಿಂದಲೇ ದುರಹಂಕಾರ ಅಂತ ಹೆಸರು ತಗೊಂಡ್ಬಿಡುತ್ತೆ. ಅದು ಆ ದುರಹಂಕಾರ ಅನ್ನೋದು ಇರಬಾರ್ದು ಅನ್ನೋ ಕಾರಣದಿಂದ ಅವ್ರು ಏನ್ ಮಾಡ್ತಾರೆ, ಅದನ್ನ ತುಂಬಾ ಸೌಮ್ಯವಾಗಿ ಸಾತ್ವಿಕವಾಗಿ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೋಡು, ಅಹಂಕಾರ ಅನ್ನೋದು ಇಲ್ಲದೆ ಒಬ್ಬ ಜೀವನ ಮಾಡಕ್ ಆಗೋದೇ ಇಲ್ಲ. ಜೀವನ ಮಾಡ್ಕೊಂಡು ಅವನು ಎಲ್ಲಿ ತನಕ ಬದುಕಿರ್ತಾನೋ ಅಲ್ಲಿ ತನಕ ಅವನಿಗೆ ಅಹಂಕಾರ ಅನ್ನೋದು ಬೇಕೇ ಬೇಕು. ಆದ್ರೆ ಈ ಅಹಂಕಾರವನ್ನ ನಾವು ತುಂಬಾ ಚೆನ್ನಾಗಿ ತರಬೇತಿ ಕೊಟ್ಟು ಅದನ್ನ ಒಂದು ಸೌಮ್ಯವಾಗಿ ನಾವು ಮಾಡ್ಕೊಳಕ್ ಆಗುತ್ತೆ ನಮ್ಮ ಕೈಲಿ ಅಂತ ಹೇಳ್ಬಿಟ್ಟು ಅವರು ಹೇಳ್ಕೊಟ್ಟಿದ್ದಾರೆ, ಇದ್ದಾರೆ ಅವರು, ತುಂಬಾ ಚೆನ್ನಾಗಿ ಅದನ್ನ ಹೇಳಿದ್ದಾರೆ ಅವರು. ಹಾಗಾಗಿ ಅಹಂಕಾರ ಅನ್ನೋದೇ ಇಲ್ಲಿ ಪ್ರಭು ಅನ್ನೋದು. ಸಭ್ಯಾಹ ಅಂದ್ರೆ ಏನು, ಪ್ರದರ್ಶನ ನೋಡಕ್ ಬಂದಿದ್ದಾರಲ್ಲ ಸಭಿಕರು ಅಂತ, ಆ ಸ್ಥಾನದಲ್ಲಿ ಯಾವಾಗಲಿದೆ ಅಂತ ಹೇಳಿದ್ರೆ ಇಲ್ಲಿ ವಿಷಯ, ಹೊರಗಡೆ ಇರೋ ಈ ಶಬ್ದ ಸ್ಪರ್ಶ ರೂಪರಸ ಗಂಧ ಅಂತ ವಿಷಯಗಳಿಲ್ಲ ಇದೆಲ್ಲ ಅವುಗಳು.
ಆಮೇಲೆ ನರ್ತಕಿ ಅನ್ನೋದು ಯಾವುದು ಅಂತ ಹೇಳಿದ್ರೆ ಮತಿಹಿ, ಬುದ್ಧಿ ಅನ್ನೋದು. ಅದನ್ನೇ ಹಿಂದಿನ ಶ್ಲೋಕದಲ್ಲಿ ಅವ್ರು ಏನ್ ಮಾಡಿದ್ರು, ಬುದ್ಧಿಹಿ ನೃತ್ಯತಿ ಅನೇಕದ ಅಂತ ಹೇಳಿದ್ರು. ಬುದ್ಧಿ ಅನ್ನೋದೇ ಮತಿ ಅನ್ನೋದು. ಆ ಬುದ್ಧಿ ಅನ್ನೋದು ಬೇಕಾದಷ್ಟು ರೀತಿಯಲ್ಲಿ ಅದು ನಟನ ಮಾಡ್ತಾ ಇರುತ್ತೆ ಅನ್ನೋದಕ್ಕಾಗಿ ಅದನ್ನ ಹೇಳಿದ್ರು. ಆಮೇಲೆ ತಾಲಾದಿ ಧಾರಿಣಿ ಅಕ್ಷಾಣಿ, ತಾಳ ಅಂದ್ರೆ ಈ ವಾದ್ಯಗಳೆಲ್ಲ ಇಟ್ಕೊಂಡು ಮಾಡ್ತಾ ಇರ್ತಾರಲ್ಲ, ಅವ್ರಿಗೆಲ್ಲ ಆ ಸ್ಥಾನದಲ್ಲಿ ಯಾವ್ದಿದೆ ಅಂತ ಹೇಳಿದ್ರೆ ಇಂದ್ರಿಯಗಳು. ಆ ಇಂದ್ರಿಯಗಳಿದ್ರೇನೆ ನಾವು ವಿಷಯಗಳನ್ನ ಅನುಭವಿಸಕ್ಕಾಗೋದು. ಹಾಗಾಗಿ ಒಂದು ವ್ಯವಹಾರ ನಮ್ಗೆ ನಡಿಬೇಕು ಅಂತ ಹೇಳಿದ್ರೆ, ಒಂದು ಜಾಗೃತ ಸ್ಥಳದಲ್ಲಿ ಒಂದು ವ್ಯವಹಾರ ಆಗ್ಬೇಕು ಅಂತ ಹೇಳಿದ್ರೆ, ಯಾವ ವ್ಯವಹಾರ? ನಾನು ನನ್ನ ಕಣ್ಣಿಂದ ಈ ಹೊರಗಡೆಯಿಂದ ಇರೋ ಒಂದು ಮರವನ್ನ ನಾನು ನೋಡ್ತಾ ಇದ್ದೀನಿ, ಆ ಮರದ ಜ್ಞಾನ ನನಗೆ ಬರ್ತಾ ಇದೆ ಅಂತ ನಾವು ಯಾವುದನ್ನ ಒಂದು ವ್ಯವಹಾರ ಹೇಳ್ತೀವೋ, ಆ ಒಂದು ವ್ಯವಹಾರವನ್ನು ಪೂರ್ತಿ ಬೆಳಗಕ್ಕೆ ಈ ಸಾಕ್ಷಿ ಅಂತ ಒಂದು ಚೈತನ್ಯ ಬೇಕಾಗಿದೆ. ಹಾಗಾಗಿ ಅದನ್ನೆಲ್ಲವನ್ನೂ ಆ ಒಂದು ವ್ಯವಹಾರದಲ್ಲಿ ಇರೋ ಎಲ್ಲವನ್ನೂ ಕೂಡ ಬೆಳಗುತ್ತೆ, ಎಲ್ಲ ಅಂಶಗಳನ್ನು ಕೂಡ ಅದು ಬೆಳಗಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಆ ಬೆಳಕಲ್ಲೇ ಈ ವ್ಯವಹಾರ ಎಲ್ಲವೂ ಕೂಡ ನಡೆಯೋದು. ಅದನ್ನ ಈ ಒಂದು ಶ್ಲೋಕದ ಮುಖಾಂತರ ಅವರು ತೋರಿಸ್ಕೊಟ್ರು. ಇವಾಗ ಮುಂದಿನ ಶ್ಲೋಕದಲ್ಲಿ ಸ್ವಸ್ಥಾನ ಸಂಸ್ಥಿತೋ ದೀಪಃ ಸರ್ವತೋ ಭಾಸಯೇದ್ಯಥಾ ಸ್ಥಿರಸ್ಥಾಯಿ ತಥಾ ಸಾಕ್ಷಿ ಬಹಿರಂತಃ ಪ್ರಕಾಶಯೇತ್. ನೋಡಿ, ಇವರು ಈ ಸ್ವಾಮಿ ವಿದ್ಯಾರಣ್ಯರು ಈ ಒಂದು ತತ್ವವನ್ನ ಹೇಳ್ಕೊಡುವಾಗ ಎಷ್ಟೊಂದು ಅಂಶಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಅದನ್ನ ನಾವು ಚೆನ್ನಾಗಿ ತಿಳ್ಕೋಬೇಕು, ಸರಿಯಾದ ಅರಿವು ನಮಗೆ ಆ ತತ್ವದ ಬಗ್ಗೆ ಬರಬೇಕು ಅನ್ನೋದನ್ನ ಎಷ್ಟು ಕಳಕಳಿಯಿಂದ ಅವ್ರು ಹೇಳ್ತಾ ಇದ್ದಾರೆ ಅಂತ ನಮ್ಗೆ ತುಂಬಾ ಆಶ್ಚರ್ಯವಾಗುತ್ತೆ ನೋಡಿದ್ರೆ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಮ್ಗೆ ಸಾಮಾನ್ಯವಾಗಿ ನಮ್ಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ನಾನು ಇವಾಗ ಒಂದು ಸಂಕಲ್ಪ ಮಾಡ್ಕೊಳ್ತೀನಿ ಮನಸ್ಸಲ್ಲಿ, ಹೊರಗಡೆ ಏನೋ ಒಂದು ತುಂಬಾ ಚೆನ್ನಾಗಿರೋ ಒಂದು ಇದು ಗಿಡ ಬೆಳ್ಕೊಂಡಿದೆ ಅಂತ ಯಾರೋ ಹೇಳಿದ್ದಾರೆ. ಹೇಳಿದ್ರು, ನಮ್ಗೆ ತಿಳಿಸ್ಕೊಟ್ರು. ನಾನು ಇವಾಗ ಅದನ್ನ ನೋಡೋಣ, ಬೆಳಗಿನ ಜಾವ ಆದ್ಮೇಲೆ ನಾವು ಬೆಳಗಾಗಿದ್ಮೇಲೆ ಹೋಗಿ ನಾವು ಅದನ್ನ ನೋಡೋಣ ಅಂತ ನಾವು ಸಂಕಲ್ಪ ಮಾಡ್ಕೊಳ್ತೀವಿ. ಆಮೇಲೆ ಬೆಳಗಾದ್ಮೇಲೆ ನಾವೇನ್ ಮಾಡ್ತೀವಿ, ಆ ಜಾಗಕ್ಕೆ ಹೋಗ್ತೀವಿ, ಹೋಗ್ಬಿಟ್ಟು ಆ ಗಿಡ ಹುಟ್ಕೊಂಡಿರೋದನ್ನ ನಾನು ನೋಡ್ತೀವಿ ಕಣ್ಣಿಂದ. ಅವಾಗ ಏನಾಯ್ತು, ಮುಂಚೆ ನಾವು ಸಂಕಲ್ಪ ಮಾಡ್ಕೊಂಡ್ವಿ, ಸಂಕಲ್ಪ ಮಾಡ್ಕೊಂಡ್ಮೇಲೆ ನಮ್ಮ ಇಂದ್ರಿಯಗಳನ್ನ ಇಟ್ಕೊಂಡು, ಅವಾಗ ಇಂದ್ರಿಯ ಕೆಲಸ ಇಲ್ಲ, ಸಂಕಲ್ಪ ಮಾಡ್ಕೊಳ್ಳುವಾಗ ಇಂದ್ರಿಯಕ್ಕೆ ಕೆಲಸ ಇಲ್ಲ, ಯಾಕಂದ್ರೆ ವಸ್ತು ಇಲ್ಲ ಎದುರುಗಡೆ. ವಸ್ತು ಎದುರುಗಡೆ ಬಂದಾಗ ಇಂದ್ರಿಯಕ್ಕೆ ಕೆಲಸ. ಹಾಗಾದ್ರೆ ಏನಾಯ್ತು, ನಾನು ಸಂಕಲ್ಪ ಮಾಡ್ಕೊಂಡೆ, ನನ್ನ ಬುದ್ಧಿ ಇವಾಗ ಏನಾಯ್ತು, ಇಂದ್ರಿಯಗಳ ಸಮೇತ ಹೊರಗಡೆ ಹೋಗಿ ಆ ವಸ್ತುವನ್ನ ನೋಡಿ ನಮ್ಗೊಂದು ಜ್ಞಾನ ಬಂತು ಅಂತ ನಾವು ಹೇಳುವಾಗ, ಈ ಹೊರಗಡೆ ಹೋಗೋದು, ಒಳಗಡೆ ಸಂಕಲ್ಪ ಮಾಡ್ಕೊಳ್ಳೋದು ಅಂತ ಎರಡು ಒಂದು ಅಂಶ ಇದೆ ಈ ಒಂದು ವ್ಯವಹಾರದಲ್ಲಿ. ಒಳಗಡೆ ಸಂಕಲ್ಪ ಮಾಡ್ಕೊಳ್ಳೋದು ಮನಸ್ಸು ಒಳಗಡೆನೆ, ಆಮೇಲೆ ದೇಹದ ಹೊರಗಡೆ ಹೋಗಿ ಈ ವಸ್ತುವನ್ನ ನೋಡೋದು ಅಂತ ಒಂದು ವ್ಯವಹಾರ ಇದೆಯಲ್ಲ. ಅವಾಗ ಹೋಗೋದು ಬರೋದು ಒಳಗಡೆ ಇರೋದು ಅಂತೆಲ್ಲ ಬಂದಾಗ ಈ ಒಂದು ಸಾಕ್ಷಿ ಅಂತ ಒಂದಿದೆಯಲ್ಲ, ಅದು ಕೂಡ ಹೋಗೋದು ಬರೋದು ಎಲ್ಲ ಮಾಡುತ್ತೆ ಅಂತ ಒಂದು ಭ್ರಮೆ ನಮ್ಗೆ ಬರ್ಬೋದು, ಒಂದು ಬುದ್ಧಿ ನಮ್ಗೆ ಬರ್ಬೋದು. ಆ ಬುದ್ಧಿಯನ್ನ ಹೋಗ್ಲಾಡ್ಸಕ್ಕಾಗಿ ಇವ್ರು ಏನ್ ಹೇಳ್ತಾ ಇದ್ದಾರೆ, ಸ್ಥಿರವಾಗಿ ಒಂದೇ ಕಡೆನೇ ಇರೋದು ಸಾಕ್ಷಿಯನ್ನು ಬೆಳಕು ಅಂತ ಹೇಳುವಾಗ, ಅದನ್ನು ಕೂಡ ಅವರು ಈ ನೃತ್ಯ ಶಾಲದಲ್ಲಿರೋ ದೀಪದ ಒಂದು ಉದಾಹರಣೆ ಇಟ್ಕೊಂಡೇ ಹೇಳ್ಕೊಡ್ತಾ ಇದ್ದಾರೆ. ಸ್ವಸ್ಥಾನ ಸಂಸ್ಥಿತೋ ದೀಪ ಸರ್ವತೋ ಭಾಸಯೇದ್ಯಥಾ. ನೃತ್ಯ ಶಾಲೆಯಲ್ಲಿರೋ ಒಂದು ದೀಪ ಕೂಡ ಅವರು ಆ ದೀಪವನ್ನ ಕೈಯಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ಏನು ಹೋಗ್ತಾ ಇರಲ್ಲ, ಒಂದು ಕಡೆ ಆ ದೀಪವನ್ನು ಇಟ್ಟಿರ್ತಾರೆ, ಅದ್ರ ಬೆಳಕಲ್ಲಿ ಎಲ್ಲ ಕೂಡ ನಡೆಯುತ್ತೆ ಅಲ್ಲಿ. ಹಾಗಾಗಿ ಆ ನೃತ್ಯ ಶಾಲೆಯಲ್ಲಿರೋ ದೀಪ ಸ್ಥಿರವಾಗಿ ಒಂದೇ ಸ್ಥಾನದಲ್ಲಿ ಅದು ಫಿಕ್ಸ್ ಆಗಿರುತ್ತೆ. ಅದು ಫಿಕ್ಸ್ ಆಗಿ ಇದ್ಕೊಂಡೇ ಅದು ಏನ್ ಮಾಡುತ್ತೆ, ಆ ನೃತ್ಯ ಶಾಲೆಯಲ್ಲಿರೋ ಅಷ್ಟು ವ್ಯವಹಾರಗಳನ್ನು ಕೂಡ ಅದು ಬೆಳಗುತ್ತೆ ಅಲ್ಲ, ಹಾಗೇನೆ ಇಲ್ಲೂ ಕೂಡ ಸ್ಥಿರಸ್ಥಾಯಿ ತಥಾ ಸಾಕ್ಷಿ ಬಹಿರಂತ ಪ್ರಕಾಶಯೇತ್. ಸ್ಥಿರಸ್ಥಾಯಿ ಒಂದೇ ಸ್ಥಿತವಾಗಿರೋ ಈ ಸಾಕ್ಷಿ ಇದೆಯಲ್ಲ, ಅದು ಬಹಿಹಿ ಅಂತಹ. ಬಹಿಹಿ ಅಂತ ಅಂದ್ರೆ ಏನು, ಇವಾಗ ನಾವು ನೋಡ್ಕೊಂಡಿದ್ದ ರೀತಿಯಲ್ಲಿ ಸಂಕಲ್ಪ ಮಾಡ್ಕೊಳ್ಳುವಾಗ ಬುದ್ಧಿಯಲ್ಲಿ ಮಾತ್ರ ಏನ್ ಸಂಕಲ್ಪ ಉದ್ಭವ ಆಗುತ್ತೋ ಅದನ್ನ ಬೆಳಗುತ್ತೆ. ಆಮೇಲೆ ಸಂಕಲ್ಪ ಮುಗಿಸ್ಕೊಂಡು ಅದನ್ನ ಅವನು ಎಕ್ಸಿಕ್ಯೂಟ್ ಮಾಡಕ್ ಹೋಗ್ತಾನಲ್ಲ, ಹೊರಗಡೆ ಇರೋ ವಸ್ತುವನ್ನ ನೋಡೋದು ಅಂತ, ಅವಾಗ ಅದನ್ನು ಕೂಡ ಇದು ಬೆಳಗುತ್ತೆ. ಹಾಗಾಗಿ ಹೊರಗಡೆ ಈ ಒಂದು ವಸ್ತುವನ್ನ ನೋಡಿದ್ದನ್ನು ಬೆಳಗುತ್ತೆ, ಅದಕ್ಕೆ ಮುಂಚೆ ಸಂಕಲ್ಪವನ್ನು ಬೆಳಗುತ್ತೆ, ಅದಾದ್ಮೇಲೆ ಆ ವಸ್ತು ಹೀಗಿದೆ ಅಂತ ಇವನ್ಗೊಂದು ಭಾವನೆ ಬರುತ್ತಲ್ಲ, ಅದು ಇಷ್ಟು ಉದ್ದ ಇದೆ ಈ ಗಿಡ, ಸುಮಾರು ಒಂದು ಆಳಷ್ಟು ಬೆಳ್ಕೊಂಡ್ಬಿಟ್ಟಿದೆ ಈ ಗಿಡ ಅಂತ ಅವನಿಗೆ ಮನಸ್ಸು ಬರುತ್ತೆ. ಅಥವಾ ಇದು ಹಸಿರಾಗಿ ತುಂಬಾ ಚೆನ್ನಾಗಿ, ಎಲೆಗಳೆಲ್ಲ ತುಂಬಾ ಚೆನ್ನಾಗಿ ಹಸಿರಾಗಿದೆ, ಹೂ ಬಿಟ್ಟಿದೆ, ಇದೆಲ್ಲ ಅವನಿಗೆ ಒಂದು ಜ್ಞಾನ ಬರುತ್ತಲ್ಲ. ಈ ಎಲ್ಲವನ್ನೂ ಕೂಡ ಈ ಸಾಕ್ಷಿ ಅನ್ನೋದು ಒಂದೇ ಕಡೆ ಸ್ಥಿರವಾಗಿ ಇಟ್ಕೊಂಡು ಬೆಳಗುತ್ತೆ. ಅದು ಆ ಕಡೆ ಈ ಕಡೆ ಓಡಾಡೋದಿಲ್ಲ ಅಂತ ಅದನ್ನ ಅವರು ಅದನ್ನ ತೋರ್ಸಕ್ಕಾಗಿ ಈ ಶ್ಲೋಕದಲ್ಲಿ ಅವರು ಹೀಗೆ ಹೇಳಿದ್ದಾರೆ. ಸ್ವಸ್ಥಾನ ಸ್ಥಿತೋ ದೀಪಃ ಸರ್ವತೋ ಭಾಸಯೇದ್ಯಥಾ ಸ್ಥಿರಸ್ಥಾಯಿ ತಥಾ ಸಾಕ್ಷಿ ಬಹಿರಂತ ಪ್ರಕಾಶಯೇತ್. ಇವಾಗ ಬಹಿಹಿ ಅಂತಹ ಅಂತ ಒಂದು ವಿಭಾಗ ಇದೆಯಲ್ಲ,
ಅದ್ರ ಬಗ್ಗೆ ಬರ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಡೀಟೇಲ್ಸ್ ಎಷ್ಟು ಕೊಡ್ತಾ ಬರ್ತಾರೋ ಅಷ್ಟಕ್ಕಷ್ಟು ನಮಗೆ ಈ ವೇದಾಂತ ತತ್ವದ ಒಂದು ಆತ್ಮತತ್ವದ ಒಂದು ಅರಿವು ನಮಗೆ ಅಷ್ಟು ಚೆನ್ನಾಗಿ ಕ್ಲಾರಿಫೈ ಆಗ್ತಾ ಬರುತ್ತೆ. ನೋಡಿ, ಇಷ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಷಯಗಳು. ಅವ್ರು ಹೇಳೋ ಒಂದು 2-3 ಶ್ಲೋಕಸ್ ಹೇಳೋ ಒಂದು ವಿಷಯ ತುಂಬಾ ಚೆನ್ನಾಗಿದೆ. He is teaching us the absolute standpoint also along with the relative standpoint. ಎರಡನ್ನೂ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಬಹಿರಂತರ್ ವಿಭಾಗೋಯಂ ದೇಹಾಪೇಕ್ಷೋ ನ ಸಾಕ್ಷಿಣಿ ವಿಷಯ ಬಾಹ್ಯ ದೇಶಸ್ಥಾಹ ದೇಹಸ್ಯಾಂತರಹಂಕೃತಿ. ಇವಾಗ ಬಹಿ ಅಂತಹ ಅಂತ ಒಂದು ವಿಭಾಗ ಅವ್ರು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಈ ಸಾಕ್ಷಿ ಅನ್ನೋದು ಒಳಗಡೆ ಇರೋದನ್ನು ಪ್ರಕಾಶ ಮಾಡುತ್ತೆ, ಅಂದ್ರೆ ದೇಹದ ಒಳಗಡೆ ಇರೋದನ್ನು ಪ್ರಕಾಶ ಮಾಡುತ್ತೆ. ಯಾವುದು ಈ ಸಂಕಲ್ಪ ಮಾಡ್ಕೊಂಡ್ವಲ್ಲ ಅದನ್ನು ಪ್ರಕಾಶ ಮಾಡುತ್ತೆ. ಹೊರಗಡೆ ನಾವು ವಸ್ತುವನ್ನ ನೋಡಿ ಅದರಿಂದ ಒಂದು ಅರಿವು ಪಡ್ಕೊಂಡ್ವಿ ಅಂತ ಹೇಳಿದಾಗ ಅದನ್ನು ಕೂಡ ಪ್ರಕಾಶ ಮಾಡುತ್ತೆ ಅಂತ ಹೇಳಿದಾಗ ಒಳಗಡೆ ಹೊರಗಡೆ ಅಂತ ಒಂದು ವಿಭಾಗ ಆಯ್ತು. ಆ ವಿಭಾಗ ಕೂಡ ಏನು ಅಂತ ಹೇಳಿದ್ರೆ ದೇಹಾಪೇಕ್ಷ ನ ಸಾಕ್ಷಿಣಿ. ಈ ಹೊರಗಡೆ ಒಳಗಡೆ ಅಂತ ಒಂದು ಇದು ವಿಭಾಗ ಇದೆಯಲ್ಲ, ಅದು ಇಟ್ ಈಸ್ ರಿಲೇಟಿವ್ ಟು ದಿ ಬಾಡಿ ಓನ್ಲಿ ಅಂಡ್ ನಾಟ್ ಅಬ್ಸಲ್ಯೂಟ್. ಸೊ ಅದನ್ನ ಹೇಳ್ತಾ ಇದ್ದಾರೆ ದೇಹಾಪೇಕ್ಷ. ಆಪೇಕ್ಷ ಅಂತ ಹೇಳಿದ್ರೇನು? ಸಾಪೇಕ್ಷ. ಅದಕ್ಕೆ ಈ ರಿಲೇಟಿವಿಟಿ ಅಂತ ಒಂದು ಸೈನ್ಸ್ ಅಲ್ಲಿ ಇದೆಯಲ್ಲ, ಐನ್ಸ್ಟೈನ್ಸ್ ರಿಲೇಟಿವಿಟಿ ಅಂತ, ಅದಕ್ಕೆ ಕನ್ನಡದಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡುವಾಗ ಸಾಪೇಕ್ಷ ಸಿದ್ಧಾಂತ ಅಂತ ಹೇಳ್ತಾರೆ. ಅದು ನನಗೆ ಕೇಳಿದ್ದೀನಿ, ಅದು ಅವರು ಹಾಗೆ ಹೇಳ್ತಾರೆ ನನಗೆ ಗೊತ್ತಾಗಿದೆ. ಹಾಗಾಗಿ ಸಾಪೇಕ್ಷ ಸಿದ್ಧಾಂತ ಅಂತ ಹೇಳ್ತಾರೆ. ರಿಲೇಟಿವಿಟಿ ಅನ್ನೋದಕ್ಕೆ ಸಾಪೇಕ್ಷ ಅಂತ. ಹಾಗಾಗಿ ಯಾವುದೋ ಒಂದು ಕಂಡೀಷನ್ ನ ರಿಲೇಟಿವ್ ಆಗಿ ಇಟ್ಕೊಂಡು ಆ ಫಿನಾಮಿನ ನಡೆಯುತ್ತೆ. ಅದಕ್ಕಾಗಿ ರಿಲೇಟಿವಿಟಿ ಅಂತ ಅದಕ್ಕೆ ಹೆಸರು. ಇಲ್ಲೂ ಕೂಡ ಅವರು ಇದನ್ನ ಹೇಳ್ತಾ ಇದ್ದಾರೆ. ಬಹಿರಂತ ವಿಭಾಗೋಯಂ ದೇಹಾಪೇಕ್ಷ. ದೇಹವನ್ನ ಒಂದು ಏನ್ ಹೇಳೋದು, ಒಂದು ಪಾಯಿಂಟ್ ಆಗಿ ಇಟ್ಕೊಂಡು, ಆ ದೇಹವನ್ನ ಪಾಯಿಂಟ್ ಆಗಿ ಇಟ್ಕೊಂಡು ಒಳಗಡೆ ಹೊರಗಡೆ ಅಂತ ನಾವು ಹೇಳ್ತೀವಿ ಹೊರತು ಸಾಕ್ಷಿಗೆ ವಾಸ್ತವವಾಗಿ ಹೊರಗಡೆ ಅನ್ನೋದು ಯಾವುದೂ ಇಲ್ವೇ ಇಲ್ಲ ಅದಕ್ಕೆ ಅಂತ ಹೇಳಿದ್ರು. ವಿಷಯ ಬಾಹ್ಯ ದೇಶಸ್ಥಾಹ ದೇಹಸ್ಯ ಅಂತಹ ಅಹಂಕೃತಿ. ವಿಷಯಗಳೆಲ್ಲ ಯಾವುದು? ಶಬ್ದ ಸ್ಪರ್ಶ ರೂಪರಸ ವಿಷಯಗಳೆಲ್ಲ ದೇಹದ ಹೊರಗಡೆ ಇದೆ. ಆಮೇಲೆ ಒಳಗಡೆ ಇರೋದು ಯಾವುದು ಅಂತ ಹೇಳಿದ್ರೆ ಅಹಂಕೃತಿ ಅಂತ ಹೇಳಿದ್ರೆ ಅಹಂಕಾರ ಅನ್ನೋದು. ಹಾಗಾಗಿ ಈ ಒಳಗಡೆ ಇರೋ ಕೆಲವುದಿದೆ, ಹೊರಗಡೆ ಇರೋ ಕೆಲವುದಿದೆ ಅಂತ ಹೇಳ್ಬಿಟ್ಟು ಅದು ಇಟ್ಕೊಂಡಿದ್ವಿ ದೇಹದ ಒಳಗಡೆ ಹೊರಗಡೆ ಅಂತ. ಆದ್ರೆ ಈ ಸಾಕ್ಷಿಗೆ ಮಾತ್ರ ಆ ದೇಹದ ಒಳಗಡೆ ಹೊರಗಡೆ ಅಂತ ಅದಕ್ಕೇನು ಒಂದು ಭೇದ ಏನಿಲ್ಲ ಇಲ್ಲ. ಹಾಗಾಗಿ ಈ ಸಾಕ್ಷಿಗೆ ಬಂದ್ಬಿಟ್ಟು ಇಟ್ ಈಸ್ ಅಬ್ಸಲ್ಯೂಟ್, ಇಟ್ ಇಸ್ ನಾಟ್ ಕಂಡೀಷನ್ಡ್ ಬೈ ಎನಿಥಿಂಗ್ ಅನ್ನೋದನ್ನ ಈ ಮುಖಾಂತರ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಒಂದು ವಿಷಯ ಅವ್ರು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಮ್ಗೆ ವ್ಯಾಖ್ಯಾನದಲ್ಲಿ ಹೇಳ್ತಾ ಇದ್ದಾರೆ. ಅಪೂರ್ವಂ ಅನಪರಂ ಅನಂತರಂ ಅಬಾಹ್ಯಂ ಅಂತ ಒಂದು ಶ್ರುತಿ ಇದೆ. ಅಂದ್ರೆ ಆ ಶ್ರುತಿ ಅದಕ್ಕಾಗಿ ಅವ್ರು ಹೇಳ್ತಾ ಇರೋದು. ಇದಕ್ಕೆ ನಮ್ಗೆ ಒಂದೇ ಒಂದು ವಿಷಯ ನಾವೇನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಇಂಥ ಪಾಠಗಳನ್ನ ಮಾಡುವಾಗ ಇದು ಯಾವುದು ಈ ತರ ಶಾಸ್ತ್ರ ವಿಷಯದಲ್ಲಿ ಬರೋ ಪಾಠಗಳನ್ನ ಮಾಡುವಾಗ ಅದಕ್ಕೆ ಒಂದು ವ್ಯಾಖ್ಯಾನ ಇರುತ್ತೆ. ಈ ವ್ಯಾಖ್ಯಾನವನ್ನ ಇಟ್ಕೊಂಡೇ ಪಾಠ ಮಾಡ್ತಾರೆ ಸಾಮಾನ್ಯವಾಗಿ. ಹಾಗಾಗಿ ಪಾಠವನ್ನು ಕೇಳೋರು ಕೂಡ ಏನ್ ಮಾಡ್ತಾರೆ, ಈ ವ್ಯಾಖ್ಯಾನವನ್ನು ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಅವಾಗ ಒಬ್ರು ಓದ್ತಾರೆ, ವಾಕ್ಯವನ್ನ ಓದಿ ಅರ್ಥವನ್ನು ಹೇಳ್ತಾರೆ. ಅವಾಗ ಪುಸ್ತಕವನ್ನ ಕೈಯಲ್ಲಿ ಇಟ್ಕೊಂಡಿರೋರು ಆ ವಾಕ್ಯವನ್ನು ನೋಡ್ಕೊಳ್ತಾರೆ. ಅವ್ರಿಗೂ ಏನಾದ್ರು ಸಂಶಯ ಬಂದ್ರೆ ಕೇಳಕ್ಕಾಗುತ್ತೆ, ಇದೆಲ್ಲ ಇರುತ್ತೆ. ತುಂಬಾ ಚೆನ್ನಾಗಿ ಅವಾಗ ನಡೆಯುತ್ತೆ ಅದು. ಅದೇ ನಾವು ಆತರ ಒಂದು ಸಿಸ್ಟಮ್ ನಮ್ಮ ಹತ್ರ ಇಲ್ಲ. ಯಾಕಂದ್ರೆ ಈ ಒಂದು ವ್ಯಾಖ್ಯಾನ ಇರೋ ಪುಸ್ತಕ ಎಲ್ಲರ ಹತ್ರ ಇಲ್ಲ. ಆಮೇಲೆ ವ್ಯಾಖ್ಯಾನವನ್ನ ಓದ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಬಾಕಿಯವರಿಗೆ. ಹಾಗಾಗಿ ನಾವು ಅದನ್ನ ಆ ಒಂದು ಅಂಶವನ್ನ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗಿದೆ. ಅದರಿಂದ ನಾನು ಮಧ್ಯ ಈ ವ್ಯಾಖ್ಯಾನದಲ್ಲಿ ಅವ್ರಿಗೆ ಹೇಳಿರೋ ವಿಷಯವನ್ನ ನಮಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಎತ್ತಿ ಹೇಳ್ತಾ ಇದ್ದೀನಿ. ಈ ಶ್ರುತಿ ಏನ್ ಹೇಳ್ತಾ ಇದೆ ಅಂದ್ರೆ ಅಪೂರ್ವಂ ಅನಪರಂ ಅಂತ ಹೇಳಿದ್ರೆ ಏನು, ಇದಕ್ಕೆ ಒಂದು ಕಾಸ್, ಪೂರ್ವ ಅಂದ್ರೆ ಇದಕ್ಕೆ ಮುಂಚೆ ಈ ಒಂದು ಆತ್ಮವಸ್ತು ಇದೆಯಲ್ಲ ಅದಕ್ಕೊಂದು ಕಾರಣ ಅಂತ ಯಾವುದೂ ಇಲ್ಲ, ಮತ್ತು ಅದಕ್ಕೆ ಒಂದು ಕಾರ್ಯ ಅದರಿಂದ ಏನು ಹುಟ್ಕೊಳ್ತು ಅನ್ನೋದಕ್ಕೆ ಯಾವುದೂ ಇಲ್ವೇ ಇಲ್ಲ. ಆಮೇಲೆ ಅನಂತರಂ ಅಬಾಹ್ಯಂ, ಅದಕ್ಕಾಗಿ ಇವರಿಗೆ ಹೇಳಿದ್ರು ಈ ಶ್ಲೋಕ ಬಂದಿರೋದು ಅದಕ್ಕಾಗಿ. ಅನಂತರಂ ಅಂತ ಹೇಳಿದ್ರೇನು, ಅದಕ್ಕೆ ಒಳಗಡೆ ಅಂತ ಒಂದಿಲ್ಲ, ಹೊರಗಡೆ ಅಂತ ಒಂದಿಲ್ಲ. ಇವಾಗ ನೋಡಿ, ನಮ್ಗೆ ದೇಹವನ್ನ ಇಟ್ಕೊಂಡು ನಾವು ಹೇಳಿದ್ವಿ. ಇವಾಗ ಅದೇ ಮನೆಯನ್ನ ಇಟ್ಕೊಂಡು ಹೇಳಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಮನೆ ಹೊರಗಡೆ ತುಂಬಾ ದೊಡ್ಡ ಸ್ಪೇಸ್ ಇದೆ ನಮ್ಗೆ, ಆದ್ರೆ ಮನೆ ಒಳಗಡೆ ಜಾಗ ಇದೆ, ಸ್ವಲ್ಪ ಕಡಿಮೆ ಸ್ಪೇಸ್ ಇದೆ ಮನೆ ಒಳಗಡೆ. ಮನೆ ಹೊರಗಡೆ ಜಾಗ ತುಂಬಾ ಇದೆ. ಇವಾಗ ನಾವು ಯಾವ ವ್ಯವಹಾರ ಮಾಡ್ತೀವಿ, ನಾವು ಮನೆ ಒಳಗಡೆ ಇದ್ದೀವಿ ಇವಾಗ, ಆಮೇಲೆ ನಾವು ಮನೆ ಹೊರಗಡೆ ಹೋಗ್ಬಿಟ್ಟು ಏನೋ ಒಂದು ಕೆಲಸ ಎಲ್ಲ ಮಾಡ್ಕೊಂಡು ತಿರ್ಗಾ ಮನೆ ಒಳಗಡೆ ಬರ್ತೀವಿ. ಹಾಗಾಗಿ ಮನೆ ಅಂತ ಒಂದು 4 ಗೋಡೆ ಅಂತ ಇದೆಯಲ್ಲ, ಆ ಗೋಡೆಯ ಒಂದು ಅಪೇಕ್ಷವಾಗಿ ಈ ಮನೆ ಒಳಗಡೆ ಸ್ವಲ್ಪ ಜಾಗ, ಹೊರಗಡೆ ಸ್ವಲ್ಪ ಜಾಗ ಅಂತ ನಾವು ಮಾತಾಡ್ಕೊಳ್ತೀವಿ, ಒಂದು ವ್ಯವಹಾರ ಮಾಡ್ತೀವಿ. ಆದ್ರೆ ವಾಸ್ತವವಾಗಿ ಆ ಒಳಗಡೆ ಹೊರಗಡೆ ಆ ವ್ಯವಹಾರ ಬರಕ್ ಮುಂಚೆ, ಆ ಸೈಟ್ ಅಲ್ಲಿ ನಾವು ಮನೆ ಕಟ್ಟಕ್ ಮುಂಚೆ ಅದು ಆ ಲೇಔಟ್ ತುಂಬಾ ದೊಡ್ಡ ಲೇಔಟ್. ಅದು ಆ ಲೇಔಟ್ ಅಲ್ಲಿ ನಾವು ಸೈಟ್ ಏನೋ ತಗೊಂಡಿದೀವಿ ಅಂತ ಇಟ್ಕೊಳ್ಳೋಣ. ಆದ್ರೆ ಮನೆ ಏನು ಬರ್ದಿರುವಾಗ ಒಳಗಡೆ ಹೊರಗಡೆ ಅಂತ ಒಂದು ವ್ಯವಹಾರ ಮಾಡಕ್ಕೆ ಆಸ್ಪದ ಏನಿಲ್ಲ ಇಲ್ಲ. ತುಂಬಾ ದೊಡ್ಡ ಸ್ಪೇಸ್ ಅಷ್ಟೇನೆ ಇರೋದು.
ಮನೆ ಕಟ್ಟಿದ ಮೇಲೆ ಏನಾಗೋಯ್ತು, ಮನೆ ಒಳಗಡೆ ಸ್ವಲ್ಪ ಜಾಗ, ಮನೆ ಹೊರಗಡೆ ಬೇರೆ ಜಾಗ ಅಂತ ನಾವು ಒಂದು ವಿಭಾಗ ಮಾಡ್ತೀವಿ. ಸೊ ಬಟ್ ದೆನ್ ಆ ಸ್ಪೇಸ್ ಅನ್ನೋದನ್ನ ನಾವು ಅದು ಸ್ಟ್ಯಾಂಡ್ ಪಾಯಿಂಟ್ ಇಂದ ನೋಡಿದ್ರೆ ಒಳಗಡೆ ಹೊರಗಡೆ ಅನ್ನೋದೆಲ್ಲ ಯಾವ್ದು ಇಲ್ವೇ ಇಲ್ಲ. ನಾವು ಮಧ್ಯೆ ಕ್ರಿಯೇಟ್ ಮಾಡಿದ್ದಷ್ಟೇನೆ, ನ್ಯಾಚುರಲ್ ಆಗಿ ಇದ್ದಿದ್ದು ಸ್ಪೇಸ್ ಅಷ್ಟೇನೆ, ಎಲ್ಲಾ ಕಡೆನೂ ಒಂದೇ ಸ್ಪೇಸ್ ಇದ್ದಿದ್ದು. ನಾವೇನ್ ಮಾಡಿದೀವಿ, ಮನೆಯನ್ನ ಕಟ್ಕೊಂಡಿದ ತಕ್ಷಣ ನಾವು ಮನೆ ಒಳಗಡೆ ಸೇರ್ಕೊಂಡಿದೀವಿ. ನಾವು 800 ಸ್ಕ್ವೇರ್ ಫೀಟ್ ಮನೆ ಕಟ್ಕೊಂಡಿದೀವಿ, ಒಳಗಡೆ ಇದ್ದೀವಿ, ಹೊರಗಡೆ ತುಂಬಾ ಜಾಗ ಇದೆ ಅಂತೆಲ್ಲ ನಾವು ಹೇಳ್ತೀವಿ. ಆದ್ರೆ ಒಂದು ದೃಷ್ಟಾಂತವನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಆದ್ರೆ ಆತ್ಮನಿಗೆ ಈ ತರ ಒಳಗಡೆ ಹೊರಗಡೆ ಯಾವ್ದು ಇಲ್ವೇ ಇಲ್ಲ ಅಂತ ಈ ಶ್ರುತಿ ಹೇಳುತ್ತೆ. ಹಾಗಾದ್ರೆ ಏನಾಯ್ತು, ನಾವು ಈ ಆತ್ಮ ಸ್ವರೂಪದ ಒಂದು ಸರಿಯಾದ ಅರಿವು ನಮ್ಗೆ ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಈ ದೇಹ ಅಂತ ಒಂದು ಉಪಾಧಿ ಇದೆಯಲ್ಲ ಅದನ್ನ ನಾವು ಬದಿಗಿಟ್ಟು, ಅದನ್ನ ನಾವು ಮರೆತು, ಅಂದ್ರೆ ಅದನ್ನ ಡಿಸ್ರಿಗಾರ್ಡಿಂಗ್ ಅಂತ ಇಂಗ್ಲಿಷ್ ಚೆನ್ನಾಗಿರೋ ಒಂದು ಶಬ್ದ ಇದೆ, ಅದನ್ನ ಉದಾಸೀನ ಮಾಡಿ ಅಂತ ಕನ್ನಡದಲ್ಲಿ ಹೇಳ್ಬೋದು. ಆ ಒಂದು ಉಪೇಕ್ಷೆ ಮಾಡಿ ನಾವು ಆತ್ಮನನ್ನು ತಿಳ್ಕೊಬೇಕು ನಾವು. ಹಾಗಾಗಿ ದೇಹವನ್ನ ನಾವು ಬದಿಗಿಟ್ಟು ಒಳಗಡೆ ಹೊರಗಡೆ ಎಲ್ಲ ಯಾವುದು ಇಲ್ವೇ ಇಲ್ಲ, ಸಾಕ್ಷಿಗೆ ನಾನು ಎಲ್ಲಾ ಕಡೆನೂ ಯಾವಾಗ್ಲೂ ಅಖಂಡವಾಗಿ ಇದ್ದೀನಿ ಅಂತ ನಾವು ಅನುಸಂಧಾನ ಮಾಡ್ಕೋಬೇಕಿಲ್ಲಿ. ಸೊ ಹೀಗೆ ಈ ಶ್ಲೋಕದಲ್ಲಿ ಇಂಥ ಒಂದು ತುಂಬಾ ಮುಖ್ಯವಾದ ಒಂದು ವಿಷಯವನ್ನು ಹೇಳಿದ್ರು. ಮುಂದಕ್ಕೆ ಅಂತಸ್ಥಾತೀಹಿ ಸಹೈವ ಅಕ್ಷೈರ್ಬಹಿರ್ಯಾತಿ ಪುನಃ ಪುನಃ ವಾಸ್ಯ ಬುದ್ಧಿಸ್ಥ ಚಾಂಚಲ್ಯಂ ಸಾಕ್ಷಿಣ್ಯಾರೋಪ್ಯತೆ ವೃಥಾ. ಸೊ ಇವಾಗ ತುಂಬಾ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಬ್ಜೆಕ್ಟ್ನ, ಟಾಪಿಕ್ನ. ಸೊ ಅಂತಸ್ಥ ದೀಹಿ, ಒಳಗಡೆ ಬುದ್ಧಿ ಅಂತ ಹೇಳಿದ್ವಲ್ಲ, ಎಲ್ಲರೂ ಕೂಡ ಒಳಗಡೆ ಬುದ್ಧಿಯನ್ನ ಒಳಗಡೆ ಇರೋ ಹಾಗೆ ನಾವು ತಿಳ್ಕೊಡ್ತೀವಿ. ಯಾಕಂದ್ರೆ ನೋಡಿ, ನಾವು ಒಂದು ವಿಷಯವನ್ನ ಯೋಚನೆ ಮಾಡ್ತೀವಿ, ಒಬ್ಬನ ಬಗ್ಗೆ ಒಂದು ಭಾವನೆಯನ್ನ ನಾವು ತಾಳ್ತೀವಿ ಮನಸ್ಸೊಳಗಡೆ, ಅವನು ಇಂಥವನು ಅಂತ. ಆದ್ರೆ ನಾವು ಅವನ ಎದುರುಗಡೆ ಹೇಳೋದಿಲ್ಲ ಅದನ್ನ. ಯಾಕಂದ್ರೆ ಅವನ ಹತ್ರ ಕೆಲವು ಸತಿ ಕೆಲವು ವಿಷಯಗಳು ಹೇಳೋ ತರ ಇರುತ್ತೆ, ಕೆಲವು ವಿಷಯ ಹೇಳೋ ತರ ಇರೋದಿಲ್ಲ. ಹಾಗಾಗಿ ಏನೇ ಇದ್ರು ಕೂಡ ನಾವು ಆ ವ್ಯಕ್ತಿಯ ಬಗ್ಗೆ ನಾವು ಅಭಿಪ್ರಾಯವನ್ನ ಮನಸ್ಸಲ್ಲಿ ಮಾಡ್ಕೊಳ್ತೀವಿ. ಹಾಗಾದ್ರೆ ಏನಾಯ್ತು, ಒಳಗಡೆ ಇರುತ್ತೆ ಅದು. ಹೊರಗಡೆ ಅವನ ಹತ್ರ ಮಾತಾಡುವಾಗ ಏನಾದ್ರೂ ಬೇರೆ ಬೇರೆ ಶಬ್ದಗಳೆಲ್ಲ ಯೂಸ್ ಮಾಡಿ ಅವನ ಹತ್ರ ಮಾತಾಡ್ತೀವಿ. ಹಾಗಾದ್ರೆ ಏನಾಯ್ತು, ಬುದ್ಧಿ ಅನ್ನೋದು ನಾವು ಯಾವ ಅಭಿಪ್ರಾಯ ಅಂತ ಒಂದು ಮಾಡ್ಕೊಳ್ತೀವೋ, ಒಂದು ಭಾವನೆ ಅಂತ ತಾಳ್ತೀವೋ, ಅದು ನಮ್ಮ ಒಳಗಡೆ ಇರುತ್ತೆ. ಅದರಿಂದ ಅಂತಸ್ಥಾಧೀಹಿ ಅದು ಏನ್ ಮಾಡುತ್ತೆ, ಸಹೈವ ಅಕ್ಷೈಹಿ ಸಹ, ಅಂದ್ರೆ ಅಕ್ಷ ಅಂತ ಹೇಳಿದ್ರೆ ಏನು, ಇಂದ್ರಿಯಗಳು. ಅದ್ರ ಜೊತೆಗೆ ಆ ಬುದ್ಧಿ ಅನ್ನೋದು ಬಹಿರ್ಯಾತಿ ಪುನಃ ಪುನಃ, ಹೊರಗಡೆ ಹೋಗುತ್ತೆ. ಅವಾಗ ಹೊರಗಡೆ ಹೋಗುತ್ತೆ ಅದು. ಯಾಕಂದ್ರೆ ಅದಕ್ಕೆ ಒಳಗಡೆನೆ ಇರೋದಕ್ಕೆ ಅದಕ್ಕೆ ಆಗೋದಿಲ್ಲ. ಅದಕ್ಕೆ ಹೊರಗಡೆ ಇರೋ ವಿಷಯಗಳೆಲ್ಲ ಬೇಕಾಗಿದೆ ಅದಕ್ಕೆ. ಹಾಗಾಗಿ ಏನ್ ಮಾಡುತ್ತೆ, ಹೊರಗಡೆ ಇರೋ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ, ಅದ್ರ ಜೊತೆಗೆ ಒಂದು ವ್ಯವಹಾರ ಮಾಡೋದಿಕ್ಕೆ, ಒಂದು ಸಂಪರ್ಕ ಮಾಡೋದಿಕ್ಕೆ ಅಂತ ಅದೇನ್ ಮಾಡುತ್ತೆ, ಬುದ್ಧಿ ಅನ್ನೋದು ಆ ಇಂದ್ರಿಯಗಳ ಮುಖಾಂತರ ಹೊರಗಡೆ ಹೋಗಿ ಆ ವಿಷಯಗಳ ಸಂಪರ್ಕ ಮಾಡುತ್ತೆ ಅದು. ಸೊ ಇದು ವೇದಾಂತ ತತ್ವದಲ್ಲಿ ಹೇಳಿರೋ ತತ್ವದಲ್ಲಿ ಒಂದು ಈ ಪರ್ಸೆಪ್ಷನ್ ಅಂತ ಹೇಳ್ತೀವಲ್ಲ, ಅದು ಹೇಗೆ ನಡೆಯುತ್ತೆ ಅಂತ ಕೇಳಿದ್ರೆ, ಅದಕ್ಕೆ ಅವ್ರು ಕೊಡೋ ಒಂದು ಮಾಡೆಲ್ ಯಾವ ತರ ಇದೆ ಅಂತ ಹೇಳಿದ್ರೆ, ಇಂದ್ರಿಯ ಬುದ್ಧಿ ಅನ್ನೋದು ಆ ಬುದ್ಧಿವೃತ್ತಿ ಏನ್ ಮಾಡುತ್ತೆ, ಇಂದ್ರಿಯಗಳ ಮುಖಾಂತರ ಹೊರಗಡೆ ಹೋಗಿ ಆ ಹೊರಗಡೆ ಇರೋ ವಸ್ತುವನ್ನ ಇದು ಕಾಂಟ್ಯಾಕ್ಟ್ ಮಾಡುತ್ತೆ. ಕಾಂಟ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಆ ವಸ್ತುವಿನ ಒಂದು ಅರಿವು ಈ ವ್ಯಕ್ತಿಗೆ ಬರುತ್ತೆ ಅಂತ ಒಂದು ಮಾಡೆಲ್ ಕೊಟ್ಟಿದ್ದಾರೆ. ಸೊ ಹೀಗೆ ಅಂತಸ್ಥ ದೀಹಿ ಅಕ್ಷೈಹಿ ಸಹ ಏವ ಬಹಿರ್ಯಾತಿ ಪುನಃ ಪುನಃ, ಮತ್ತೆ ಮತ್ತೆ ಅದು ಹೊರಗಡೆ ಹೋಗುತ್ತೆ. ಇದನ್ನ ಹೇಳುವಾಗ ನಮ್ಗೆ ಏನಾದ್ರೂ ನಾವು ಯಾವ ಜ್ಞಾಪಕ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಉದಾಹರಣೆಗೆ ಒಂದು ಬೆಕ್ಕು ನಾವು ಮನೆಯಲ್ಲಿ ಸಾಕ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಆ ಬೆಕ್ಕು ನಮ್ಮ ಮನೆ ಒಳಗಡೆನೆ ಯಾವಾಗ್ಲೂ ಇರಲ್ಲ. ಅದು ಏನ್ ಮಾಡುತ್ತೆ, ಸ್ವಲ್ಪ ಅಕ್ಕಪಕ್ಕದ ಇದಕ್ಕೆ ಆ ಕಾಂಪೌಂಡ್ ಅಲ್ಲಿ ಅಥವಾ ಹೊರಗಡೆ ಎಲ್ಲ ಸ್ವಲ್ಪ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಬರುತ್ತೆ. ಯಾಕಂದ್ರೆ ಮನೇಲಿ ಕೊಡೋ ಬರೀ ಹಾಲು ಅದಕ್ಕೆ ಸಾಕಾಗದೆ ಹೋಗುತ್ತೆ. ಅದೇನ್ ಮಾಡುತ್ತೆ, ಹೊರಗಡೆ ಇದೆಲ್ಲ ಸಿಕ್ಬೇಕು ಅಂತ ಹೇಳಿದ್ರೆ ಅದು ಹೊರಗಡೆನೆ ಹೋಗ್ಬೇಕು. ಅವಾಗ ಅಲ್ಲಲ್ಲಿ ಸುತ್ತಾಡ್ಕೊಂಡು ಬರುತ್ತೆ ಅದು. ಸೊ ಮನೇಲಿ ಇರಲ್ಲ ಅದು, ಹೊರಗಡೆ ಹೋಗಿ ಬರುತ್ತೆ ಇದು ಅಂತ. ಸೊ ಹಾಗಾಗಿ ಬಹಿರ್ಯಾತಿ ಪುನಃ ಪುನಃ ಭಾಸ್ಯ ಬುದ್ಧಿಸ್ಥ ಚಾಂಚಲ್ಯಂ ಸಾಕ್ಷಿಣಿ ಆರೋಪ್ಯತೆ ವೃಥ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಬುದ್ಧಿ ಹೊರಗಡೆ ಹೋಗೋದು ಬರೋದು ಅಂತ ಒಂದು ಚಾಂಚಲ್ಯ, ಅದರ ಒಂದು ಆಕ್ಟಿವಿಟಿ ಚಟುವಟಿಕೆ ಇದೆಯಲ್ಲ, ಅದನ್ನ ನಾವು ಏನ್ ಮಾಡ್ತಾ ಇದೀವಿ, ನಾನೇ ಮಾಡ್ತಾ ಇದ್ದೀನಿ ಅಂತ ನಾವು ಅನ್ಕೊಳ್ತೀವಿ. ನಾನೇ ಆ ಚಟುವಟಿಕೆಗಳೆಲ್ಲ ಮಾಡ್ತಾ ಇದ್ದೀನಿ, ಹೊರಗಡೆ ಹೋಗ್ತಾ ಇದ್ದೀನಿ, ಹೊರಗಡೆ ಹೋಗಿ ವಿಷಯಗಳನ್ನೆಲ್ಲ ಸಂಪರ್ಕ ಮಾಡ್ತೀನಿ, ಜ್ಞಾನವನ್ನು ಪಡಿತೀನಿ, ಮತ್ತೆ ನಾನು ಇದನ್ನ ಪ್ರೋಸೆಸ್ ಮಾಡಿ ತಿರ್ಗಾ ಹೊರಗಡೆ ಹೋಗ್ತೀನಿ ಬರ್ತೀನಿ. ಸೊ ಹೀಗೆ ನಾನು ಮಾಡ್ತಾ ಇರ್ತೀನಲ್ಲ, ಅದನ್ನ ಅದು ಮಾಡೋದು ಆಕ್ಚುಲಿ ನಾವು ಮಾಡ್ತಾ ಇಲ್ಲ, ಆತ್ಮ ಮಾಡ್ತಾ ಇಲ್ಲ. ಅದನ್ನ ಮಾಡ್ತಾ ಇರೋದೆಲ್ಲ ಈ ಬುದ್ಧಿ ಇಂದ್ರಿಯಗಳು, ಇವುಗಳೇ ಮಾಡ್ತಾ ಇರೋದು. ಈ ಚಟುವಟಿಕೆಗಳೆಲ್ಲ ಇವುಗಳಿದ್ದೇನೆ ಚಟುವಟಿಕೆ. ಆದ್ರೆ ನಾವೇನ್ ಮಾಡ್ತೀವಿ, ತಪ್ಪಾಗಿ ಅರಿವಿಲ್ಲದೆ ಅವಿದ್ಯೆಯಿಂದ ನಾವೇನ್ ಮಾಡ್ತೀವಿ, ಆ ವಿವೇಕ ಇಲ್ಲದೆ ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತೀವಿ. ಹೀಗೆ ಮಾಡ್ತಾ ಇರೋದೇ ಸಂಸಾರಕ್ಕೆ ಕಾರಣ ಅಂತ ಹೇಳ್ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಬುದ್ಧಿಯ ಒಂದು ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ, ಶರೀರದ ವ್ಯಾಪಾರ, ಅದನ್ನ ನಾವೇನ್ ಮಾಡ್ತಾ ಇದ್ದೀವಿ, ಆತ್ಮನಲ್ಲಿ ಆರೋಪ ಮಾಡಿಕೊಂಡು ನಾನೇ ಈ ವ್ಯಾಪಾರಗಳೆಲ್ಲ ನಡೆಸ್ತಾ ಇದ್ದೀನಿ, ಮಾಡ್ತೀನಿ, ಇದರಿಂದ ಬರೋ ಸುಖ ದುಃಖಗಳೆಲ್ಲ ಕೂಡ ನಾನೇ ಅನುಭವಿಸ್ತಾ ಇದ್ದೀನಿ ಅಂತ ನಾವು ಹೇಳ್ತೀವಿ.
ಅದು ಸರಿಯಲ್ಲ ಅನ್ನೋದನ್ನ ಆ ವಿವೇಕವನ್ನ ಅವರು ಆತ್ಮನಾತ್ಮ ವಿವೇಕವನ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಆ ತರ ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಸ್ಥಿರಸ್ಥಾಯಿ ತಥಾ ಸಾಕ್ಷಿ ಬಹಿರಂತ ಪ್ರಕಾಶಯೇತ್ ಅಂತ 15ನೇ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಅದನ್ನ ಅವರು ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದಾರೆ. ಸ್ಥಿರಸ್ಥಾಯಿ ಸಾಕ್ಷಿ ಅಂದ್ರೆ ಅದು ಹೊರಗಡೆ ಹೋಗೋದಲ್ಲ, ಬರೋದಲ್ಲ, ವಾಸ್ತವವಾಗಿ ಆ ಸಾಕ್ಷಿ ಮಾಡೋದಿಲ್ಲ. ಈ ಬುದ್ಧಿ ಅನ್ನೋದೇ ಮಾಡ್ತಾ ಹೊರಗಡೆ ಹೋಗೋದಲ್ಲ, ಬುದ್ಧಿಗೆ ಸೇರಿದ್ದು, ಸಾಕ್ಷಿಗೆ ಸೇರಿದಲ್ಲ ಅನ್ನೋದನ್ನ ಅವರು ಈ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರು. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಭಾಷ್ಯ ಬುದ್ಧಿಸ್ಥ ಚಾಂಚಲ್ಯಂ. ಈ ಬುದ್ಧಿಯಲ್ಲಿ ಇರೋ ಚಂಚಲತೆ ಅಂತ ಹೇಳಿದ್ರೆ ಏನು, ಹೊರಗಡೆ ಹೋಗೋದು, ವಿಷಯಗಳನ್ನ ತಿಳ್ಕೊಡೋದು ಅಂತೆಲ್ಲ ಇದೆಯಲ್ಲ, ಅದು ವಾಸ್ತವವಾಗಿ ಪ್ರಕಾಶ್ಯ. ಅದಕ್ಕೆ ಬೆಳಕು ಬೀಳ್ತಾ ಇದೆ ಅದರ ಮೇಲೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ನಾನು ಬೆಳಗೋವನು, ನಾನು ಇವುಗಳನ್ನೆಲ್ಲ ಅಂತ ತಿಳ್ಕೊಳ್ದೆ ನಾನೇ ಇವುಗಳೆಲ್ಲ ಮಾಡೋನು ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. ಅದೇ ನಾವು ಮಾಡ್ತಾ ಇರೋ ತಪ್ಪು. ಆ ತಪ್ಪನ್ನ ಇವರು ತೋರಿಸ್ಕೊಡ್ತಾ ಇದ್ದಾರೆ. ಭಾಷ್ಯ ಅಂತ ಹೇಳಿದ್ರೇನು, ಇಟ್ ಈಸ್ ಇಲ್ಯೂಮಿನ್ಡ್ ಬೈ ಮೀ ದಿ ಸಾಕ್ಷಿ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಅಷ್ಟು ಚೆನ್ನಾಗಿರೋ ದೊಡ್ಡ ಒಂದು ಪೋಸ್ಟ್ ನಮ್ಗೆ ನ್ಯಾಚುರಲ್ ಆಗಿ ಸಿಕ್ಕಿರೋದನ್ನ ನಾವು ಬಿಟ್ಟು ಬೇರೆ ಏನೋ ತುಂಬಾ ಕೀಳಾದ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅಂತ ಒಂದು ಇದಕ್ಕೆ ಹೊರಟೋಗಿದ್ದೀವಿ, ಕೆಳಗಡೆ ಇಳಿದು ಬಿಡ್ತೀವಿ ನಾವು. ನಮ್ಗೆ ಇರೋ ಒಂದು ಗೌರವವಾದ ಒಂದು ಸ್ಥಾನವನ್ನ ಬಿಟ್ಟು ನಾವು ತುಂಬಾ ಅಧೋಗತಿಗೆ ಬಂದ್ಬಿಟ್ಟಿದ್ದೀವಿ ಅನ್ನೋದನ್ನ ಇವರು ತೋರಿಸ್ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಮುಂದಕ್ಕೆ ಒಂದು ದೃಷ್ಟಾಂತವನ್ನ ಹೇಳ್ತಾ ಇದ್ದಾರೆ ಇದಕ್ಕೆ. ಹೇಗೆ ಬೆಳಗಲ್ಪಡುವ ವಸ್ತುವಲ್ಲಿ ನಡೆಯೋ ಚಾಂಚಲ್ಯ ಚಟುವಟಿಕೆಯನ್ನ ಆ ಬೆಳಕಲ್ಲೇ ನಾವು ಆಗ್ತಾ ಇದೆ ಅಂತ ಅನ್ಕೊಳ್ತೀವಲ್ಲ, ಅದಕ್ಕೆ ಒಂದು ತುಂಬಾ ಚೆನ್ನಾಗಿರೋ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಗೃಹ ಅಂತರ್ಗತ ಸ್ವಲ್ಪ ಗವಾಕ್ಷಾದಾಪ ಆತಪೋ ಅಂಚಲಃ ತತ್ರ ಹಸ್ತೆ ನರ್ತ್ಯಮಾನೆ ನೃತ್ಯತೀವಾಪ ಆತಪೋ ಯಥಾ. ಈ ಅನುಭವ ಎಲ್ಲರಿಗೂ ಬಂದಿರುತ್ತೆ. ಮುಖ್ಯವಾಗಿ ಹೆಂಚಿನ ಮನೆಯಲ್ಲಿ ಯಾರು ವಾಸ ಇದ್ದಿದ್ದಾರೋ ಹಿಂದಿನ ಕಾಲದಲ್ಲಿ ಅವ್ರಿಗೆ ತುಂಬಾ ಚೆನ್ನಾಗಿ ಅನುಭವ ಆಗಿರುತ್ತೆ. ಈ ಹೆಂಚಿನ ಮನೆಯಲ್ಲಿರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮೇಲ್ಗಡೆ ಏನ್ ಮಾಡಿರ್ತಾರೆ, ಗವಾಕ್ಷಿ ಅಂತ ಒಂದಿರುತ್ತೆ. ಕೆಲವು ಸತಿ ಒಂದು ಹೆಂಚು ತೆಗೆದೇ ಬಿಟ್ಟಿರ್ತಾರೆ ಪೂರ್ತಿ, ಅಥವಾ ಬೆಳಕೆಲ್ಲ ಚೆನ್ನಾಗಿ ಬರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಗಾಜಿನ ತುಂಡು ಇಟ್ಟಿರ್ತಾರೆ. ಒಂದು ಹೆಂಚಿಗೆ ಬದಲು ಒಂದು ಗಾಜಿನ ತುಂಡು ಇಟ್ಟಿರ್ತಾರೆ. ಎಲ್ಲಾ ಕಡೆ ಹೆಂಚೆ ಹಾಕಿರ್ತಾರೆ, ಒಂದೋ ಎರಡೋ ಕಡೆ ಏನ್ ಮಾಡಿರ್ತಾರೆ, ಅಟ್ ರ್ಯಾಂಡಮ್ ಗಾಜಿನ ತುಂಡುಗಳು ಇಟ್ಟಿರ್ತಾರೆ. ನೀರು ಸೋರಲ್ಲ ಖಂಡಿತ, ಆದ್ರೆ ಬೆಳಕು ಮಾತ್ರ ಬರುತ್ತೆ ಅದ್ರ ಮುಖಾಂತರ. ಆಮೇಲೆ ಹೊಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಒಂದು ಹೆಂಚು ಖಾಲಿಯಾಗಿ ಬಿಟ್ಟಿರ್ತಾರೆ. ಅಡಿಗೆ ಮನೆ, ಬಚ್ಚಿನ ಮನೆ ಅಥವಾ ನೀರ್ ಮನೆ ಅಂತ, ಸ್ನಾನದ ಮನೆ ಅಂತ ಕಡೆ ಹೊಗೆ ಹೋಗಕ್ಕೆ ಒಂದು ಹೆಂಚು ತೆಗೆದ್ಬಿಟ್ಟಿರ್ತಾರೆ. ಸೊ ಈ ಮಾಡಿದಾಗ ಏನಾಗುತ್ತೆ, ಮಧ್ಯಾಹ್ನದ ಹೊತ್ತು ಬೆಳಕು, ಸೂರ್ಯನ ಒಂದು ಬೆಳಕು ಈ ಖಾಲಿಯಾಗಿರೋ ಜಾಗ ಇದೆಯಲ್ಲ, ಆ ಗವಾಕ್ಷಿ ಅಂತ ಹೇಳ್ತಾರೆ ಅದಕ್ಕೆ, ಅದ್ರ ಒಳಗಡೆಯಿಂದ ಈ ಭೂಮಿಗೆ, ಮನೆ ಒಳಗಡೆ ಬರುತ್ತೆ. ಅದು ಬಂದಾಗ ಏನಾಗುತ್ತೆ, ಯು ಕ್ಯಾನ್ ಸಿ ಇಟ್ ಕಮಿಂಗ್ ಈ ಒಂದು ದೊಡ್ಡ ರೇಸ್, ಒಂದು ಹಿಡಿ ರೇಖೆಗಳು, ರೇಸ್ ಸಮೇತ ಅದು ಬರ್ತಾ ಇರ್ತದೆ, ಉದ್ದಕ್ಕೆ ಬರ್ತಾ ಇರ್ತದೆ, ಅದು ಕಡ್ಡಿ ತರ ಬರ್ತಾ ಇರ್ತದೆ, ಬೇಕಾದಷ್ಟು ಕಡ್ಡಿಗಳ ತರ. ಅದ್ರ ಜೊತೆ ಮಧ್ಯದಲ್ಲಿ ಆ ರೂಮಲ್ಲಿ ಇರೋ ಧೂಳು ಏನಾದ್ರೂ ಇರುವಾಗ ಏನಾಗುತ್ತೆ, ಆ ಬೆಳಕಿನಲ್ಲಿ ಧೂಳು ಸಿಕ್ಕಿ ಧೂಳು ಹಾರ್ತಾ ಇರುತ್ತೆ. ಆದ್ರೆ ನಮ್ಗೆ ಆ ಬೆಳಕೆ ತುಂಬಾ ಸುರ್ಸುರು ಬತ್ತಿ ತರ ಒಂಥರ ಫಳಫಳ ಅಂತ ಹೊಳೆಯೋ ತರ ನಮ್ಗೆ ಅನ್ಸುತ್ತೆ ಅದು. ಅಥವಾ ಆ ಜಾಗದಲ್ಲಿ ನಾವು ಕೈ ಇಟ್ಟು ನೋಡಿದ್ರೆ ಏನಾಗುತ್ತೆ, ಕೈಯನ್ನು ನಾವು ಅಲ್ಲಾಡಿಸಿದ್ರೆ ಈ ಬೆಳಕು, ಈ ಸೂರ್ಯನ ಬೆಳಕೆ ಅಲ್ಲಾಡೋ ತರ ನಮ್ಗೆ ಒಂದು ಭಾವನೆ ಬರುತ್ತೆ. ಅದು ನಾವು ಅನುಭವ ಮಾಡ್ಕೊಂಡಿರೋಕೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅದು. ಆದ್ರೆ ಶಬ್ದದಲ್ಲಿ ತುಂಬಾ ಹೇಳೋದು ಸ್ವಲ್ಪ ಕಷ್ಟವಾಗುತ್ತೆ. ಅದರಿಂದ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ತುಂಬಾ ಚೆನ್ನಾಗಿ ಹೇಳಕ್ಕೆ. ಗೃಹಾಂತರ್ಗತಃ ಸ್ವಲ್ಪ ಗವಾಕ್ಷಾತ್ ಆತಪಃ ಅಚಲಃ. ಅಚಲಃ ಅಂದ್ರೆ ಏನು, ಈ ಬೆಳಕು ಅದಕ್ಕೆ ಚಲನೆ ಇಲ್ಲ. ವಾಸ್ತವವಾಗಿ ಸೂರ್ಯನ ಬೆಳಕು ಎಲ್ಲಾ ಕಡೆನೂ ಹೊರಗಡೆ ಇರ್ತಾನೆ ಇದೆ. ಈ ಮನೆ ಹೆಂಚಿನ ಮೇಲೂ ಅದು ತುಂಬಾ ಚೆನ್ನಾಗಿ ಬೀಳ್ತಾ ಇದೆ. ಆ ಹೆಂಚಲ್ಲಿ ಒಂದೇ ಒಂದು ಹೆಂಚು ತೆಗೆದು ಬಿಟ್ಟಿದ್ದಾರೆ. ಅದರಿಂದ ಏನಾಗ್ತಾ ಇದೆ, ಆ ಸೂರ್ಯನ ಬೆಳಕು ಮನೆ ಒಳಗಡೆ ತನಕ ಪ್ರವೇಶ ಮಾಡ್ತಾ ಇದೆ. ಅದು ಚಲನೆ ಇಲ್ಲ ಅದಕ್ಕೆ ವಾಸ್ತವವಾಗಿ. ಆತಪ ಅಂತ ಹೇಳಿದ್ರೆ ಬಿಸಿಲು ಅಂತ. ಗೃಹಾಂತರ್ಗತಃ ಸ್ವಲ್ಪ, ಮನೆ ಒಳಗಡೆ ಬಂದಿರೋ ಒಂದ್ ಸ್ವಲ್ಪ. ಯಾಕಂದ್ರೆ ಇದು ಓಪನ್ ಸ್ಪೇಸ್ ಅಲ್ಲಿ ಮಾಡಕ್ಕೆ, ಇದು ಈ ಎಕ್ಸ್ಪೆರಿಮೆಂಟ್ ಓಪನ್ ಸ್ಪೇಸ್ ಅಲ್ಲಿ ಆಗಲ್ಲ. ಈ ಒಂದ್ ಕಡೆ ಎಲ್ಲಾ ಕಡೆನೂ ಈ ಸೂರ್ಯನ ಬೆಳಕಿರಬಾರ್ದು, ಒಂದ್ ಕಡೆ ಮಾತ್ರ ಬರ್ತಾ ಇದೆ ಅಂತ ಒಂದು ಸಿಚುವೇಶನ್ ಅಲ್ಲಿ ಈ ಎಕ್ಸ್ಪೆರಿಮೆಂಟ್ ಚೆನ್ನಾಗುತ್ತೆ ಅದು. ಸೊ ಇಲ್ಲಿ ತತ್ರ ಹಸ್ತೆ ನರ್ತ್ಯಮಾನೆ ನೃತ್ಯತೀವ ಆತಪೋ ಯಥಾ. ಅಲ್ಲಿ ಕೈನ ನಾವು ಆ ಬೆಳಕಲ್ಲಿ ಬೀಳ್ತಾ ಇರೋ ಬೆಳಕಲ್ಲಿ ಮಧ್ಯದಲ್ಲಿ ಕೈ ಇಟ್ಟು ನಾವು ಸ್ವಲ್ಪ ಅಲ್ಲಾಡಿಸಿದ್ರೆ ಆ ಬೆಳಕೆ, ಆ ಸೂರ್ಯನ ರಶ್ಮಿನೇ ಅಲ್ಲಾಡೋ ತರ ನಮ್ಗೆ ಒಂದು ಭಾವನೆ ಬರುತ್ತೆ. ವಾಸ್ತವವಾಗಿ ಅದಕ್ಕೆ ಅಲ್ಲಾಟ ಏನು ಇರೋದಿಲ್ಲ. ನಮ್ ಕೈ ಅಲ್ಲಾಟವನ್ನ ನಾವು ನೋಡಿ, ಅಲ್ಲಾಡಿಸೋದನ್ನ ನೋಡಿ ನಾವು ಅದಕ್ಕೆ ಅಲ್ಲಾಡೋ ತರ ನಮ್ಗೊಂದು ಅನ್ಸುತ್ತೆ ನಮ್ಗೆ. ಇವನ್ ದೋ ವಿ ಮೇ ನೋ ದಟ್, ಬಟ್ ಸ್ಟಿಲ್ ಅದು ನೋಡಕ್ಕೆ, ಆ ತರ ಮಾಡಕ್ಕೆ ನಮ್ಗೆ ಒಂಥರ ಖುಷಿ ಆಗುತ್ತೆ, ಚೆನ್ನಾಗಿರುತ್ತೆ ನೋಡಕ್ಕೆ, ಮಾಡಕ್ಕೆ. ಆದ್ರೆ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಕೈ ಅಲ್ಲಾಡ್ತಾ ಇದೆ ಹೊರತು ಆ ಬೆಳಕಿಗೆ ಏನು ಅಲ್ಲಾಟ ಏನು ಇರೋದೇ ಇಲ್ಲ ಅಲ್ಲಿ ಅಂತ. ಹೀಗೆ
ಒಂದು ಇದನ್ನ ನಾವು ಕೆಲವು ಪ್ರದರ್ಶನ ಕೂಡ ಕೆಲವರು ಮಾಡ್ತಾರೆ, ತುಂಬಾ ಚೆನ್ನಾಗಿ. ಯಾರೋ ಕೂಡ ಮೊನ್ನೆ ಕೂಡ ಯಾರೋ ತುಂಬಾ ಕೇರಳದಲ್ಲಿ ಯಾರೋ ಒಬ್ಬ ಇದ್ದಾನೆ, ಅವನು ತುಂಬಾ ಚೆನ್ನಾಗಿರೋ ಥೀಮ್ಸ್ ಎಲ್ಲ ಈ ತರ ಒಂದು ಶ್ಯಾಡೋ ಶೋ ಅಂತ ಏನೋ ಒಂದು ಮಾಡ್ತಾನೆ ಅವನು. ಅದ್ರಲ್ಲಿ ಚೆನ್ನಾಗಿರುತ್ತೆ ಅದನ್ನ ನೋಡಕ್ಕೆ. ಅದ್ರಲ್ಲೂ ಕೂಡ ಇಂಥ ಒಂದು ಟೆಕ್ನಿಕ್ ಇರೋದು. ಇನ್ ಎನಿ ಕೇಸ್, ಈ ಒಂದು ದೃಷ್ಟಾಂತ ಅವ್ರು ಯಾಕೆ ಕೊಟ್ಟರು ಅಂತ ಹೇಳಿದ್ರೆ, ಈ ಬುದ್ಧಿಯಲ್ಲಿ ಯಾವ ಒಂದು ಚಟುವಟಿಕೆ ಎಲ್ಲ ನಡೆಯುತ್ತೋ ಅದನ್ನ ನಾವು ಆತ್ಮನಲ್ಲಿ ಆರೋಪ ಮಾಡ್ತೀವಿ ಅನ್ನೋದನ್ನ ಅದು ನಮ್ಗೆ ಗೊತ್ತಿಲ್ಲದೇನೆ ಆ ತರ ಒಂದು ಆರೋಪ ನಡೆದೋಗ್ಬಿಡುತ್ತೆ ಅನ್ನೋದಕ್ಕೆ ತೋರ್ಸಕ್ಕೆ ಅವರು ಈ ತರ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ವಿ. ನಿಜಸ್ಥಾನ ಸ್ಥಿತ ಸಾಕ್ಷಿ ಬಹಿರಂತರ್ಗಮಾಗಮೌ ಅಕುರ್ವನ್ ಬುದ್ಧಿಚಾಲ್ಚಲ್ಯಾತ್ ಕರೋತೀವ ತಥಾ ತಥಾ. ಅದೇನೆ ದಾಷ್ಟಾಂತಿಕದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ನಿಜಸ್ಥಾನ ಸ್ಥಿತ ಸಾಕ್ಷಿ, ಸಾಕ್ಷಿ ನಿಜಸ್ಥಾನದಲ್ಲಿ ತನ್ನ ಒಂದು ಸ್ಥಾನದಲ್ಲಿ ಅಲ್ಲಿ ಇಟ್ಕೊಂಡಿದೆ. ಅದು ನೋಡಿ, ಒಂದ್ ರೀತಿಯಲ್ಲಿ ನೋಡಿದ್ರೆ ನಮ್ಮ ಒಂದೊಂದು ಜೀವನಕ್ಕೂ ಒಂದೊಂದು ಸಾಕ್ಷಿ ಇದೆ ಅಂತ ನಾವು ಹೇಳ್ತೀವಿ. ನನ್ನ ಸಾಕ್ಷಿ ಬೇರೆ, ನಿನ್ ಸಾಕ್ಷಿ ಬೇರೆ ಅಂತ ಹೇಳ್ತೀವಿ. ವಾಸ್ತವವಾಗಿ ಆ ಸಾಕ್ಷಿ ಕೂಡ ದೇಹದಲ್ಲಿ ಕಟ್ಟುಪಟ್ಟುಕೊಂಡು ಏನೂ ಇಲ್ಲ. ವಾಸ್ತವವಾಗಿ ಚೈತನ್ಯ, ಅಖಂಡವಾಗಿರೋ ಚೈತನ್ಯ ಸ್ವರೂಪವೇ. ಅದನ್ನು ನಾವೇನ್ ಮಾಡಿದ್ದೀವಿ, ಒಂದು ಶರೀರವನ್ನ ಒಂದು ಬೇಸಿಸ್ ಆಗಿ ಇಟ್ಕೊಂಡು, ಆ ಶರೀರವನ್ನ ಉಪಾಧಿಯಾಗಿ ಇಟ್ಕೊಂಡು ಆ ಶರೀರದಲ್ಲಿ ಒಂದು ಸಾಕ್ಷಿ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ವಾಸ್ತವವಾಗಿ ಅದು ಕೂಡ ಸಾಕ್ಷಿ ಕೂಡ ಏನೋ ಒಂದು ಜಾಗ ಅಂತ ಯಾವುದು ಇಲ್ವೇ ಇಲ್ಲ. ನಿಜವಾಗಿ ಅದು ಎಲ್ಲಾ ಕಡೆನೂ ಅಖಂಡವಾಗಿರೋ ವಸ್ತು. ಅದನ್ನು ಕೂಡ ಮುಂದೆ ಹೇಳ್ತಾರೆ ಅವರು. ನಿಜಸ್ಥಾನ ಸ್ಥಿತ ಸಾಕ್ಷಿ ಬಹಿರಂತರ್ ಗಮಾಗಮವು ಅಕುರ್ವನ್ನೇ. ತನ್ನ ಸ್ಥಾನದಲ್ಲೇ ಅದು ಇದ್ಕೊಂಡಿದೆ. ಅದು ಹೊರಗಡೆ ಬರೋದು ಹೋಗೋದು ಏನು ಮಾಡೋದೇ ಇಲ್ಲ. ಹಾಗಿದ್ಕೊಂಡು ಅಕುರ್ವನ್ನೇ ಯಾವುದನ್ನು ಅದು ಮಾಡ್ದೇನೆ ಬುದ್ಧಿ ಚಾಂಚಲ್ಯಾತ್, ಬುದ್ಧಿಯಲ್ಲಿ ನಡೆಯುವ ಒಂದು ಗಮನ ಅಥವಾ ಚಾಂಚಲ್ಯ ಅಂದ್ರೆ ಚಟುವಟಿಕೆ, ಅದನ್ನ ಕರೋತೀವ ತಥಾ ತಥಾ. ಅದು ಏನೇನು ಬುದ್ಧಿ ಮಾಡುತ್ತೋ ಅದನ್ನೆಲ್ಲ ಈ ಸಾಕ್ಷಿನೇ ಮಾಡೋ ತರ ಒಂದು ಭಾವನೆ ನಮ್ಗೆ ಬರುತ್ತೆ. ಅಂದ್ರೆ ನಮ್ಗೆ ಸಾಕ್ಷಿ ಅಂತ ಒಂದು ಅರಿವು ಈ ಶಾಸ್ತ್ರ ಹೇಳ್ಕೊಳಕ್ ಮುಂಚೆ ಇರೋದಿಲ್ಲ. ಅರಿವು ಇಲ್ಲದೆ ಇರೋ ಒಂದು ಸಮಯದಲ್ಲಿ ನಾವು ಏನ್ ಮಾಡ್ತೀವಿ, ನಾನು ಇದೆಲ್ಲ ಮಾಡ್ತೀವಿ ಅಂತ ನಾವು ಹೇಳ್ಕೊಂಡ್ತಾ ಇರ್ತೀವಿ, ತಿಳ್ಕೊಳ್ತಾ ಇರ್ತೀವಿ. ಅದೇ ಸತ್ಯ ಅಂತ ನಾವು ಅನ್ಕೊಂಡಿರ್ತೀವಿ. ಶಾಸ್ತ್ರ ಏನ್ ಮಾಡುತ್ತೆ, ಈ ವಿಭಾಗ ಮಾಡಿ ತೋರಿಸ್ಕೊಟ್ಟು, ಇಲ್ಲ ನೀನ್ ಮಾಡ್ತಾ ಇಲ್ಲ, ನೀನು ಸ್ವಲ್ಪ ಏನು ಅಂತ ತಿಳ್ಕೊ ಮೊದಲು, ನೀನ್ ಯಾವ್ದನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಅದು ಈ ವಿವೇಕವನ್ನು ತೋರಿಸ್ಕೊಡುತ್ತೆ. ಅದಕ್ಕಾಗಿ ಈ ಗ್ರಂಥಗಳೆಲ್ಲ ಅದು ಆ ಒಂದು ಪ್ರಯಾಸೆಯನ್ನು ಮಾಡುತ್ತೆ. ಅದು ಇವಾಗ ಮುಂದಿನ ಶ್ಲೋಕದಲ್ಲಿ ನ ಬಾಹ್ಯೋನಾಂತರ ಸಾಕ್ಷಿ ಬುದ್ಧಿರ್ ದೇಶೌ ಹಿ ತಾವುಭೌ ಬುದ್ಧಿಯಾದ್ಯುಷ ಅಶೇಷ ಸಂಶಾಂತೌ ಯತ್ರ ಭಾತ್ಯತಿ ತತ್ರ ಸಹ. ಸೊ ಈ ಪ್ರಿಂಟ್ ಆಗಿರೋ ಪುಸ್ತಕದಲ್ಲಿ ಹಿತಾವುಭೌ ಅಂತ ಶಬ್ದ ಇರ್ಬೋದು ಅಂತ ಕಾಣುತ್ತೆ. ಆದ್ರೆ ಹಿ ಅನ್ನೋದು ಸ್ವಲ್ಪ ದೂರ ಇರಬೇಕು. ತಾವುಭೌ ಅಂದ್ರೆ ಬೇರೆ ಶಬ್ದ. ಕನ್ನಡದಲ್ಲಿ ಚೆನ್ನಾಗಿ ಪ್ರಿಂಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ದ ಬಾಹ್ಯೋ ನಾಂತರಃ ಸಾಕ್ಷಿ. ಈ ಸಾಕ್ಷಿ ಅನ್ನೋದು ಒಳಗಡೆನೂ ಇಲ್ಲ ಹೊರಗಡೆನೂ ಇಲ್ಲ. ವಾಸ್ತವವಾಗಿ ಬುದ್ಧಿರ್ ದೇಶೌ ಹಿ ತಾವುಭೌ. ಒಳಗಡೆ ಹೊರಗಡೆ ಅನ್ನೋದೆಲ್ಲ ಬುದ್ಧಿಯ ದೇಶವೇ ಹೊರತು ಈ ಸಾಕ್ಷಿಯ ದೇಶಗಳಲ್ಲ. ಅದು ಬುದ್ಧಿಯಾದಿ ಅಶೇಷ ಸಂಶಾಂತವು ಯತ್ರ ಭಾತಿ ಅಸ್ತಿ ತತ್ರ ಸಹ. ಬುದ್ಧಿಯಾದಿ ಅಶೇಷ ಸಂಶಾಂತವು, ಬುದ್ಧಿ ಮುಂತಾದ ಎಲ್ಲವೂ ಕೂಡ ಉಪಶಾಂತವಾಗುತ್ತಲ್ಲ ಯಾವಾಗ ಸುಷುಪ್ತಿಯಲ್ಲಿ, ಆ ಸಮಯದಲ್ಲಿ ಯತ್ರ ಭಾತಿ, ಎಲ್ಲಿ ಈ ಸಾಕ್ಷಿ ಬೆಳಗ್ತಾ ಇದೆಯೋ ಅಲ್ಲೇ ಇದೆ ಅದು ಅಂತ. ಹಾಗಾಗಿ ನಾವು ನೋಡಿ, ಇವಾಗ ನಾವು ನಮ್ಮ ಒಂದು ಕೇಸ್ನ ತಗೊಂಡು ನೋಡಿದಾಗ ನಾವು ಸರಿ ಇವಾಗ ತಿಳ್ಕೊಂಡ್ವಿ, ಈ ಶಾಸ್ತ್ರ ಹೇಳ್ಕೊಟ್ಟು ನಾವು ತಿಳ್ಕೊಂಡ್ವಿ. ನನಗೆ ಜಾಗೃತ ಅವಸ್ಥೆಯಲ್ಲಿ ನನಗೆ ಈ ಸಾಕ್ಷಿನ, ನಾವು ಬುದ್ಧಿಯನ್ನ ಮತ್ತು ಇಂದ್ರಿಯಗಳನ್ನ ಎಲ್ಲವನ್ನೂ ಅದು ಬೆಳಗ್ತಾ ಇದೆ ಅಂತ ಶಾಸ್ತ್ರ ಹೇಳ್ಕೊಡ್ತಾ ಇದೆ. ಫೈನ್. ಸುಷುಪ್ತಿ ಅವಸ್ಥೆಯಲ್ಲಿ ಅದು ಇದೆ ಅಂತ ತೋರ್ಸಕ್ಕಾಗಿ ಸುಷುಪ್ತಿ ಅವಸ್ಥೆಯನ್ನ ದೃಷ್ಟಾಂತ ಕೊಡ್ತು. ಅವಾಗ ಈ ಸುಷುಪ್ತಿ ಅವಸ್ಥೆಯಲ್ಲಿ ನಾನು ನಿದ್ದೆ ಮಾಡ್ತಾ ಇದ್ದಿದ್ದೀನಿ, ಖಂಡಿತ ನನಗೆ ಆ ದೇಹದ ಪ್ರಜ್ಞೆನೂ ಇಲ್ಲ. ಅದರಿಂದ ಏನಾಯ್ತು, ನನ್ನ ಪಾಲಿಗೆ ದೇಹನೂ ಇದ್ದಿಲ್ಲ. ಆಮೇಲೆ ಬುದ್ಧಿ, ಮನಸ್ಸು, ಇಂದ್ರಿಯಗಳು ಯಾವುದೂ ಕೂಡ ನನ್ನ ಪಾಲಿಗೆ ಅವುಗಳು ಕೆಲಸ ಮಾಡ್ತಾ ಇಲ್ಲ. ಆ ಸಮಯದಲ್ಲಿ ನಾನು ಇದ್ದಿದ್ದೀನಿ ಅಂತ ಶಾಸ್ತ್ರ ಹೇಳ್ಕೊಡ್ತಾ ಇದೆ. ನಮಗೂ ಹೆಜ್ಜೆ ಆದ್ಮೇಲೆ ಹೌದು ನಾನು ಎಲ್ಲೇ ಹೋಗ್ಲಿಲ್ಲ, ಖಂಡಿತ ನಾನು ಇದ್ದಿದ್ದೀನಿ ಅಂತಾನೆ ನಮ್ಗೆ ಬುದ್ಧಿ ಬರುತ್ತೆ. ಹಾಗಾದ್ರೆ ನೀನು ಎಲ್ಲಿದ್ದೆ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ನಾವೇನ್ ಹೇಳಕ್ಕಾಗುತ್ತೆ? ಹೇಳಕ್ಕಾಗುತ್ತಾ ನಾವು? ಇಲ್ಲ ಈ ಮನೇಲೆ ನಾನು ಕೂತಿದ್ದೆ ಅಂತ ಹೇಳಕ್ಕಾಗುತ್ತಾ? ಹೇಳಕ್ಕಾಗಲ್ಲ. ಯಾಕಂದ್ರೆ ಮನೆಯಲ್ಲಿ ಇದ್ದಿದ್ದು ಶರೀರ. ಆ ಶರೀರವನ್ನ ನಾವು ಆ ಸಮಯದಲ್ಲಿ ನಮ್ಗೆ ಭಾವನೆ, ಶರೀರದ ಒಂದು ಅನುಭವ ಬಂದಿಲ್ಲ ಆ ಸಮಯದಲ್ಲಿ. ಅವಾಗ ನಾನು ಎಲ್ಲಿದ್ದೆ ಅವಾಗ ಅಂತ ಕೇಳಿದ್ರೆ ನಾವು ಏನು ಹೇಳಕ್ಕಾಗೋದಿಲ್ಲ. ಅವಾಗ ನಾವು ಬೇರೆ ವಿಧಿನೇ ಇಲ್ಲದೆ ನಾನು ಒಂದು ಐ ಕೆನಾಟ್ ಬಿ ಲೊಕೇಟೆಡ್ ಇನ್ ಎ ಪ್ಲೇಸ್, ಐ ಕೆನಾಟ್ ಬಿ ಲೊಕೇಟೆಡ್ ರಿಯಲಿ ಅಟ್ ಆಲ್. ಅವಾಗ ನಾನೇನ್ ಮಾಡ್ಬೇಕು, ಏನಾಗುತ್ತೆ ಅವಾಗ ಬೈ ಡಿಫಾಲ್ಟ್ ನಾನು ಅಖಂಡ ಸ್ವರೂಪ ಅನ್ನೋದನ್ನು ಒಪ್ಬೇಕು. ನಮ್ಗೆ ಸ್ವಲ್ಪ ದಿಗಲಾಗುತ್ತೆ ಅದು ಒಪ್ಕೊಳ್ಳೋಕೆ, ಆದ್ರೆ ವಸ್ತುಸ್ಥಿತಿ ಅದನ್ನ ಇವ್ರು ಹೇಳ್ಕೊಡ್ತಾರೆ ಮುಂದಕ್ಕೆ. ಹಾಗಾಗಿ ನ ಬಾಹ್ಯ ನ ಅಂತರಹ ಸಾಕ್ಷಿ
ಬುದ್ಧಿರ್ದೇಶವು ಹಿ ತಾವುಭೌ. ಆ ಬಾಹಿ ಹೊರಗಡೆ ಒಳಗಡೆ ಅನ್ನೋದೆಲ್ಲ ಬುದ್ಧಿಯ ದೇಶಗಳೇ ಹೊರತು, ಯಾಕಂದ್ರೆ ಬುದ್ಧಿಗೆನೆ ತಿಳುವಳಿಕೆ ಬರೋದು ಇದು ಒಳಗಡೆ ಇದು ಹೊರಗಡೆ ಅಂತ. ಆದ್ರೆ ಸಾಕ್ಷಿಗೆ ಅಂತದ್ ಯಾವುದು ಇಲ್ವೇ ಇಲ್ಲ. ಒಂದ್ ರೀತಿಯಲ್ಲಿ ಹೇಳ್ಬೇಕಾದ್ರೆ ನಾವು ಕೆಲವ್ರನ್ನ ಬೈತೀವಿ ಅಥವಾ ನಮ್ಮನ್ನೇ ಬೈಕೊಳ್ತೀವಿ, ಏನಪ್ಪಾ ಬುದ್ಧಿ ಇಲ್ಲದೆ ಕೆಲಸ ಮಾಡ್ತಾ ಇವನು, ಅಥವಾ ಬುದ್ಧಿ ಇಲ್ವಾ ನಿನ್ಗೆ ಅಂತ ಹೇಳ್ತೀವಲ್ಲ. ನಿಜವಾಗ್ಲೂ ನೋಡಿದ್ರೆ ಸಾಕ್ಷಿಗೆ ಬುದ್ಧಿ ಇಲ್ವೇ ಇಲ್ಲ. ಇಟ್ ಇಸ್ ಟ್ರೂ ಆಲ್ಸೋ. ಇವಾಗ ಲಿಟರಲಿ ಆಲ್ಸೋ ಸಾಕ್ಷಿಗೆ ಬುದ್ಧಿ ಇಲ್ವೇ ಇಲ್ಲ. ಸರಿ, ಫಿಗರೇಟಿವ್ಲಿ ಹೇಳೋಣ ಅಂತ ಕೇಳಿದ್ರೆ, ಫಿಗರೇಟಿವ್ಲಿ ಹೇಳೋದು ಕೂಡ ನಾವು ಮನುಷ್ಯನ ನೋಡಿ ಹೇಳ್ತೀವಲ್ಲ ಬುದ್ಧಿ ಇದೆಯಾ ನಿನ್ಗೆ ಅಂತ. ಇದನ್ನ ಸಾಕ್ಷಿ ನೋಡಿ ನಾವು ನಿಜವಾಗ್ಲೇ ನಾವು ಅದನ್ನ ಹೌದು ಸಾಕ್ಷಿಗೆ ಬುದ್ಧಿ ಇಲ್ಲ ಅಂತ ನಾವು ಸರಿಯಾಗಿ ತಿಳ್ಕೊಬೇಕು. ಅದೇ ಸರಿಯಾದ ತಿಳುವಳಿಕೆ ಅದೇನೆ. ಹಾಗಾಗಿ ಇನ್ನೊಂದು ರೀತಿಯಲ್ಲಿ ಅದನ್ನೇ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂದ್ರೆ, ನನಗೆ ಬುದ್ಧಿ ಇಲ್ಲ ಅಂತ ನಾವು ಒಂದು ದೊಡ್ಡ ಚೀಟಿಲಿ ಬರೆದು ನಮ್ಮ ಹಣೆಯಲ್ಲಿ ಅಂಟಿಸ್ಕೋಬಹುದು ಬೇಕಾದ್ರೆ, ಯಾಕಂದ್ರೆ ಅದೇ ವಸ್ತುಸ್ಥಿತಿ. ಹಾಗಾಗಿ ಈ ಒಂದು ಸ್ಥಿತಿಯನ್ನ ಇಂಥದನ್ನೆಲ್ಲ ಕೆಲವರು ಬರೆದಾಕೊಂಡಿದ್ದಾರೆ. ತಿರುವಣ್ಣಾಮಲೆಯಲ್ಲಿ ಎಷ್ಟೋ ಸಿದ್ಧರು ಅಂತೆಲ್ಲ ಇದ್ದಾರೆ ಅಂತ ಹೇಳಿ ಎದ್ದಿದ್ದಾರೆ ಅಂತ ಹೇಳ್ತಾರಲ್ಲ, ಇವಾಗ್ಲೂ ಇದ್ದಾರೆ ಅಂತ. ಅದ್ರಲ್ಲಿ ಯಾರೋ ಒಬ್ರು ಇಂಥದನ್ನೆಲ್ಲ ಬರೆದು ಒಂದು ಚೀಟಿಲಿ ಬರೆದು ಅವರು ಒಂದು ಅವ್ರ ಬಟ್ಟೆ ಮೇಲೆ ಪಿನ್ ಮಾಡ್ಕೊಂಡು ಎಲ್ಲಾ ಕಡೆನೂ ಓಡಾಡ್ತಾ ಇದ್ರಂತೆ. ಸೊ ಹೀಗೆಲ್ಲ ಮಾಡಿದ್ದಾರೆ. ಇದೆಲ್ಲ ನಮ್ಗೆ ಒಂದು ಸಾಧನೆಗೆ ತುಂಬಾ ಅನುಕೂಲವಾಗಿರೋ ವಿಷಯ ಇದೆಲ್ಲ. ಸೊ ನಮ್ಮ ಬಾಹ್ಯ ನ ಅಂತರಹ ಸಾಕ್ಷಿ ಬುದ್ಧಿರ್ದೇಶೌ ಹಿ ತಾವುಭೌ ಬುದ್ಧಿಯಾದಿ ಅಶೇಷ ಸಂಶಾಂತವು ಎತ್ರ ಭಾತಿ ಅಸ್ತಿ ತತ್ರ ಸಹ. ಸೊ ಅದು ಎಲ್ಲಿದೆಯೋ ಅಲ್ಲಿ ನಾನು ಇದ್ದಿದ್ದೀನಿ ಅಷ್ಟೇನೆ. ನಾವು ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಂಡು ನೋಡ್ಕೋಬಹುದು. ನಿದ್ದೆಯಿಂದ ಎದ್ದ ಮೇಲೆ ನಾನು ಎಲ್ಲಿದ್ದಿದ್ದೆ ಅವಾಗ ನಿದ್ದೆಯಲ್ಲಿ ಅಂತ ಕೇಳಿದ್ರೆ, ನಾವು ಏನ್ ಮಾಡ್ತೀವಿ ಅಂದ್ರೆ ಎದ್ದಿದ ತಕ್ಷಣ ಹೌದು ನಾನ್ ಚೆನ್ನಾಗಿ ಮಲಗಿದ್ದೆ, ಇವಾಗ ನಾನು ಎದ್ದಿದ್ದೀನಿ ಅಂತ ಹೇಳುವಾಗ ಈ ದೇಹವನ್ನು ಇಟ್ಕೊಂಡೆ ನಾವು ಹೇಳ್ತೀವಿ. ಆದ್ರೆ ಆ ದೇಹವನ್ನು ಇಟ್ಕೊಂಡು ಹೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿದ್ದೆಯಲ್ಲಿ ನೀನ್ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲೇ ಮಲಗಿದೆ ಅಂತ ರೂಮ್ ತೋರಿಸ್ತೀವಿ ನಾವು, ಅಥವಾ ಹಾಸಿಗೆ ತೋರಿಸ್ತೀವಿ, ಮಂಚ ತೋರಿಸ್ತೀವಿ. ಆದ್ರೆ ನಿಜವಾಗ್ಲೂ ನೀನ್ ಎಲ್ಲಿದ್ದಿದ್ಯಾ ನೀನ್ ಎಲ್ಲಿದ್ದಿದ್ಯಾ ಅಂತ ಕೇಳಿದ್ರೆ, ನಮ್ಮನ್ನೇ ಪ್ರಶ್ನೆ ಮಾಡ್ಕೊಂಡ್ರೆ ನಮ್ಗೆ ಉತ್ತರ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಅದು ಇದ್ದಿದ್ದೀನಿ ಅಂತ ಗೊತ್ತಾಗುತ್ತೆ. ಸರಿ, ಹಾಗಾದ್ರೆ ಎಲ್ಲಿ ಅಂತ ಕೇಳಿದ್ರೆ ಏನಾಗುತ್ತೆ, ಒಂದು ಲೊಕೇಶನ್ ಆಗುತ್ತೆ. ಸೊ ಎಲ್ಲಿ ಅನ್ನೋದು ಪ್ರಶ್ನೆಗೆ ಈ ವೇದಾಂತದಲ್ಲಿ ನಿಜವಾದ ಅಲ್ಟಿಮೇಟ್ ವೇದಾಂತದಲ್ಲಿ ಎಲ್ಲಿ ಯಾವಾಗ ಅನ್ನೋ ಎರಡು ಶಬ್ದಗಳು ವೇದಾಂತದ ಡಿಕ್ಷನರಿಲಿ ಇಲ್ವೇ ಇಲ್ಲ. ದೋಸ್ ಟೂ ಟರ್ಮ್ಸ್, ದೋಸ್ ಟೂ ಕಾನ್ಸೆಪ್ಟ್ಸ್ ಆರ್ ನಾಟ್ ದೇರ್ ಅಟ್ ಆಲ್ ಇನ್ ದಿ ಅಲ್ಟಿಮೇಟ್ ಅಬ್ಸಲ್ಯೂಟ್ ಡಿಕ್ಷನರಿ ಆಫ್ ದಿ ವೇದಾಂತ. ಸೊ ಹೀಗೆ ಒಂದು ತುಂಬಾ ಸ್ವಾರಸ್ಯವಾದ ವಿಷಯ ಇದು. ಮುಂದಿನ ಶ್ಲೋಕ ನೋಡೋಣ. ದೇಶ ಕೋಪಿ ನ ಭಾಸೇತ ಯದಿ ತರ್ಹ್ಯಸ್ತ್ಯ ದೇಶ ಭಾಕ್ ಸರ್ವದೇಶ ಪ್ರಕೃತೈವ ಸರ್ವಗತ್ವಂ ನ ತು ಸ್ವತಃ. ನೋಡಿ, ಈ ಅಧ್ಯಾಯ ಸುಮ್ಮನೆ ಒಂದು 26 ಶ್ಲೋಕ ಇದೆ ಈ ಅಧ್ಯಾಯ. ಈ ತೃಪ್ತಿ ದೀಪ ಅದೆಲ್ಲ ನೋಡಿದಾಗ 898 ಶ್ಲೋಕಗಳದೆಲ್ಲ ಇದಿದೆ ಅದರಲ್ಲಿ. ಚಿತ್ರದೀಪ ಅದು ಅಷ್ಟೇ 250 ಶ್ಲೋಕ ಮೇಲೆ ಇರೋದು. ಇಂಥ ಅಷ್ಟೊಂದು ಶ್ಲೋಕಗಳಿರೋ ಅಧ್ಯಾಯ ಇದಿದೆ. ಇದರಲ್ಲಿ ಸುಮ್ಮನೆ ಒಂದು 26 ಶ್ಲೋಕ. ಈ 26 ಶ್ಲೋಕ ಇರೋ ಈ ಅಧ್ಯಾಯದಲ್ಲಿ ಎಂತೆಂಥ ವಿಷಯ ಅವ್ರು ಹೇಳ್ಕೊಡ್ತಾ ಇದ್ದಾರೆ ನೋಡಿ. ದೇಶ ಕೋಪಿನ ಭಾಸೇತ ಯದಿ ತರ್ಹಿ ಅಸ್ತಿ ಅಸ್ತು ಅದೇಶ ಭಾಕ್ ಯದಿ ತರ್ಹಿ ಅಸ್ತು ಅದೇಶ ಭಾಕ್ ಸರ್ವದೇಶ ಪ್ರಕೃತ್ಯ ಏವ ಸರ್ವಗತ್ವಂ ನತು ಸ್ವತಃ. ಈ ವಿಷಯ ನಾವು ಹಿಂದಿನ ಶ್ಲೋಕಕ್ಕೆ ಏನ್ ಮಾತಾಡ್ಕೊಂಡು ಅದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾ ಇದ್ದಾರೆ. ದೇಶ ಕೋಪಿನ ಭಾಸೇತ ಯದಿ ತರ್ಹಿ ಅಸ್ತು ಅಸ್ತಿ ಅದೇಶ ಭಾಕ್. ಅಂದ್ರೆ ದೇಶ ಅನ್ನೋದು ವಾಸ್ತವವಾಗಿ ಯಾವುದು ಕೂಡ ಇಲ್ವೇ ಇಲ್ಲ. ಯದಿ ತರ್ಹಿ ಇದ್ರೆ ಒಂದ್ ವೇಳೆ ಇದ್ರೆ ಅದು ಈ ಆತ್ಮಸ್ವರೂಪ, ಅದು ಅದೇಶ ಭಾಗ್. ದೇಶ ಇಲ್ಲದೆ ಇರೋ ಸ್ವರೂಪವೇ ಈ ಆತ್ಮಸ್ವರೂಪದ್ದು. ಸರ್ವದೇಶ ಪ್ರಕೃತಿಯ ಏವ ಸರ್ವಗತ್ವಂ ನತು ಸ್ವತಃ. ಈ ಆತ್ಮ ಎಲ್ಲಾ ಕಡೆನೂ ಇದ್ದಾನೆ ಅಂತ ಹೇಳುವಾಗ ನಾವು ಆ ಶಬ್ದವನ್ನ ನಾವೇ ಸ್ವಲ್ಪ ಅನಲೈಸ್ ಮಾಡಿ ನೋಡ್ಬೇಕು. ನಾವು ಹೇಳೋ ಸೆಂಟೆನ್ಸ್ ನ ಆತ್ಮ ಎಲ್ಲಾ ಕಡೆ ಇದೆ ಅಂತ ಶಾಸ್ತ್ರ ಹೇಳ್ಕೊಡ್ತಾ ಇದೆ. ಸರಿ, ಅದು ಹೇಳ್ಕೊಡ್ತಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಮ್ಗೆ ಒಂದು ಸರಿಯಾದ ಅರಿವು ಬರಕ್ಕಾಗಿ ಒಂದು ಪ್ರಕ್ರಿಯೆ ಅಷ್ಟೇನೆ. ಈ ಸರ್ವ ಎಲ್ಲಾ ಕಡೆ ಅಂತ ಹೇಳುವಾಗ ಎಲ್ಲಾ ಕಡೆ ಅಂತ ಹೇಳ್ತಾ ಇದೀವಿ. ಕಡೆ ಅನ್ನೋದೇನು? ಕಡೆ ಅನ್ನೋದು ದೇಶ. ಸೊ ಕಡೆ ಅನ್ನೋದು ಜಾಗ. ಸೊ ಎಲ್ಲಾ ಜಾಗ ಅಂತ ಹೇಳ್ತೀವಲ್ಲ, ಜಾಗ ಅಂತ ಒಂದು ಕಲ್ಪನೆ ಬಂದ್ರೇನೆ ನಾವು ಈ ಸಾಕ್ಷಿಯನ್ನ ಎಲ್ಲಾ ಕಡೆ ಅಂತ ಹೇಳ್ತಾ ಇದ್ದೀವಿ. ಜಾಗನೇ ಇಲ್ಲದೆ ಇರುವಾಗ ಅದಕ್ಕೆ ಎಲ್ಲಾ ಅಂತ ಎಲ್ಲಾ ಕಡೆ ಅಂತ ಹೇಳಕ್ಕೆ ಏನಿದೆ? ಏನು ಇಲ್ವೇ ಇಲ್ಲ. ಹಾಗಾಗಿ ಅದಿದೆ ಅಂತ ಅಷ್ಟೇ ಹೇಳ್ಬೋದೇ ಹೊರತು ಈ ಕಡೆ ಗಿಡೆ ಅದೆಲ್ಲ ಏನು ಅದರಲ್ಲಿ ಇಲ್ವೇ ಇಲ್ಲ. ಕಡೆ ಅನ್ನೋದು ದೇಶ. ದೇಶ ಕಾಲ ಅದೆಲ್ಲ ಸೃಷ್ಟಿ ಆದ್ಮೇಲೆ ಇರೋ ವಸ್ತುಗಳೇ ಹೊರತು ಈ ಸೃಷ್ಟಿ ಹೊರಗಡೆ ಇರೋ ವಸ್ತುಗಳಲ್ಲ. ಹಾಗಾಗಿ ಆತ್ಮಸ್ವರೂಪದ ವಿಷಯದಲ್ಲಿ ಯಾವಾಗಲೂ ಅನ್ನೋದು ಎಲ್ಲ ಅನ್ನೋದು ಎಲ್ಲ ಕಡೆ ಅನ್ನೋದು ಎರಡಕ್ಕೂ ಕೂಡ ಅಬ್ಸಲ್ಯೂಟ್ ಸೆನ್ಸ್ ಇಲ್ಲ ಅದಕ್ಕೆ. ಹಾಗಾಗಿ ದೇಶ ಕೋಪಿನ ಭಾಸೇತ ಯದಿ ತರ್ಹಿ ಅಸ್ತಿ ಅದೇಶ ಭಾಗ್ ಸರ್ವದೇಶ ಪ್ರಕೃತಿಯ ಏವ ಸರ್ವಗತ್ವಂ ನತು ಸ್ವತಃ. ಹಾಗಾಗಿ
ಈ ಆತ್ಮಸ್ವರೂಪಕ್ಕೆ ದೇಶ ಅನ್ನೋದೇ ಇಲ್ಲ. ನಾವು ಒಂದ್ ವೇಳೆ ಕೆಲವನ್ನೆಲ್ಲ ನಾವು ಹಳೆ ಕಾಲದಲ್ಲಿ ಬೈತಾ ಇದ್ರು, ಪರದೇಶಿ ಅಂತ ಬೈತಾ ಇದ್ರು. ಪರದೇಶಿ ಅಂತ ಹೇಳಿದ್ರೆ ಅವನಿಗೆ ಇಲ್ಲಿಗೆ ಸೇರಿದವನಲ್ಲ, ಅವನು ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿದ್ದಾನೆ ಅಂತ ಆಗುತ್ತೆ ಅದು. ಸೊ ಅವನಿಗೆ ಹಿ ಡಸಂಟ್ ಹ್ಯಾವ್ ಎನಿ ರಿಯಲ್ ರೈಟ್ಸ್ ಆರ್ ಸ್ಟ್ಯಾಂಡಿಂಗ್ ಹಿಯರ್ ಅಂತ ಇದಕ್ಕೆ ಪರದೇಶಿ ಅಂತೆಲ್ಲ ಹೇಳ್ತಾರೆ. ಸೊ ಈ ಆತ್ಮಸ್ವರೂಪ ಒಂದು ರೀತಿಯಲ್ಲಿ ಅದು ಪರದೇಶಿನೇ ಅದು. ಹಾಗಾಗಿ ಅದಕ್ಕೆ ದೇಶ ಅನ್ನೋದು ಯಾವುದೂ ಇಲ್ವೇ ಇಲ್ಲ. ಅದಕ್ಕೆ ಇಟ್ ಡಸಂಟ್ ಹ್ಯಾವ್ ಎನಿ ಪ್ಲೇಸ್ ಅಟ್ ಆಲ್ ಆಫ್ ಇಟ್ಸ್ ಓನ್ ಅಂತ. ಬಟ್ ನಾವೇನ್ ಮಾಡಿದೀವಿ, ಈ ದೇಶವನ್ನ ಕಲ್ಪನೆ ಮಾಡಿ ಆ ದೇಶ ಕಲ್ಪನೆ ದೃಷ್ಟಿಯ ಆತ್ಮನನ್ನ ಎಲ್ಲಾ ಕಡೆನೂ ಇದೆ ಅಂತ ಹೇಳ್ತಾ ಇದೀವಿ. ಅದೇ ವಾಸ್ತವವಾಗಿ ಎಲ್ಲ ಅನ್ನೋದಕ್ಕೆ, ಎಲ್ಲಾ ಕಡೆ ಅನ್ನೋದಕ್ಕೆಲ್ಲ ಏನು ಇಲ್ವಿ, ಸ್ಥಾನವೇ ಜಾಗವೇ ಇಲ್ಲ ಅನ್ನೋದು ಒಂದು ತುಂಬಾ ಮುಖ್ಯವಾದ ಒಂದು ಅದ್ವೈತ ಸಿದ್ಧಾಂತವನ್ನ ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಾರೆ ಅವರು. ಇದನ್ನ ನಾವು ಕಾಂಟೆಂಪ್ಲೇಟ್ ಮಾಡ್ಬೋದು, ಮನಸ್ಸಿಗೆ ತುಂಬಾ ಚೆನ್ನಾಗಿ ಚಿಂತನೆ ಮಾಡಕ್ಕೆ ಒಳ್ಳೆ ಫುಡ್ ಫಾರ್ ಥಾಟ್ ಅಂತ ಹೇಳ್ತಾರಲ್ಲ, ಆ ತರ ಇದೆ ಇದು. ಸ್ವಂತರ್ಬಹಿರ್ವಾ ಸರ್ವಂ ಸರ್ವಂ ವಾ ಯಂ ದೇಶಂ ಪರಿಕಲ್ಪಯೇತ್ ಬುದ್ಧಿಃ ತದ್ದೇಶಗಃ ಸಾಕ್ಷಿ ಯಥಾ ವಸ್ತುಷು ಯೋಜಯೇತ್ ತಥಾ ವಸ್ತುಷು ಯೋಜಯೇತ್ ಅಂತ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅದನ್ನೇ ತುಂಬಾ ಒಂದು ಕ್ರಿಸ್ಪ್ ಆಗಿ, ಒಂದು ಕಾಂಪ್ಯಾಕ್ಟ್ ಆಗಿ, ಒಂದು ಕನ್ಸೈಸ್ ಆಗಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಸ್ವಂತರ್ ಬಹಿರ್ವಾ ಸರ್ವಂ ವಾ ಯಂ ದೇಶಂ ಪರಿಕಲ್ಪಯೇತ್ ಬುದ್ಧಿಃ. ಸೊ ಬುದ್ಧಿ ಕಲ್ಪನೆ ಮಾಡೋದೇ ಜಾಗ ಅನ್ನೋದು. ಬುದ್ಧಿ ಅನ್ನೋದು ಇದ್ದಾಗ್ಲೇನೆ ಈ ಕಾಂಟಿನೆಂಟ್ ಆ ಕಾಂಟಿನೆಂಟ್ ಅಂತ. ವಾಸ್ತವವಾಗಿ ಕಾಂಟಿನೆಂಟ್ ಅನ್ನೋ ಕಲ್ಪನೆ ಕೂಡ ನಾವು ಮಾಡ್ಕೊಂಡಿದ್ದೇನೆ ಅಲ್ವಾ. ವಾಸ್ತವವಾಗಿ ಕಾಂಟಿನೆಂಟ್ ಅನ್ನೋದು ನೇಚರಲ್ಲಿ ಈಗ ಕಾಂಟಿನೆಂಟ್ ಅನ್ನೋದು ಇಲ್ವೇ ಇಲ್ಲ. ನಾವು ಒಂದು ಡಿವಿಷನ್ಸ್ ಮಾಡ್ಕೊಂಡು ಅದನ್ನ ಈ ಕಾಂಟಿನೆಂಟ್ ಆ ಕಾಂಟಿನೆಂಟ್ ಅಂತ ಹೇಳ್ತಾ ಇದ್ದೀವಿ. ವಾಸ್ತವವಾಗಿ ಆ ಡಿವಿಷನ್ಸ್ ಎಲ್ಲ ನೇಚರಲ್ಲಿ ಇಲ್ವೇ ಇಲ್ಲ. ಸೊ ಬುದ್ಧಿ ಕಲ್ಪನೆ ಮಾಡ್ಕೊಳ್ತಾ ಇದೆನಲ್ಲ. ಸೊ ಸ್ವಂತರ್ ಬಹಿರ್ವಾ ಸರ್ವಂ ವಾ ಯಂ ದೇಶಂ ಪರಿಕಲ್ಪಯೇ ಇದೆ. ಒಳಗಡೆನೋ ಹೊರಗಡೆನೋ ಅಥವಾ ಎಲ್ಲಾ ಕಡೆ ಅನ್ನೋದು ಎಲ್ಲಾ ಶಬ್ದಗಳು ಕೂಡ ಬುದ್ಧಿ ಕಲ್ಪನೆ ಮಾಡ್ಕೊಟ್ಟಿದೆ ಅಷ್ಟೇ. ಅಷ್ಟು ಅದು ಕಲ್ಪನೆ ಮಾಡ್ಕೊಂಡ್ರೆ ಅಲ್ಲೆಲ್ಲ ನಾವು ಸಾಕ್ಷಿ ಇದೆ ಅಂತ ನಾವು ಹೇಳ್ಕೊಳಕ್ ಬರ್ತಾ ಇದೆ ಅಷ್ಟೇ ಹೊರತು ಸಾಕ್ಷಿಗೆ ಈ ದೇಶ ಆ ದೇಶ ಸರ್ವ ಅನ್ನೋದೆಲ್ಲ ಕೂಡ ಎಲ್ಲದೂ ಇಲ್ವೇ ಇಲ್ಲ. ಅದು ಇದೆ ಅಷ್ಟೇನೆ. ಸೊ ಇದೆ ಅಂತ ಒಂದು ತಿಳ್ಕೊಂಡ್ರೆ ಸಾಕಷ್ಟೇನೆ. ಅದು ಬೇರೆ ಯಾವುದನ್ನು ನಾವು ಸೇರಿಸಿದ್ರು ಕೂಡ ಇಟ್ ಈಸ್ ಒನ್ಲಿ ಅಡಿಷನ್ ಆರ್ ಅಪೆಂಡಿಂಗ್ ಟು ಇಟ್, ಬಟ್ ದಟ್ಸ್ ನಾಟ್ ದೇರ್ ಅಟ್ ಆಲ್ ಫಾರ್ ಇಟ್. ಏನದಕ್ಕೆ ಸೇರಿಸಿದ್ರು ಕೂಡ ಅದು ಸೇರಿಸಿದ್ದಷ್ಟೇ ಹೊರತು ಆ ಸ್ವರೂಪ ಪ್ರಕೃತಿಯ ಹೇಗಿದೆಯೋ ಅದು ನಿಜವಾಗ್ಲೂ ಹೇಗಿದೆಯೋ ಅದು ಅದಕ್ಕೆ ನಾವೇನೇನೋ ಒಂದು ಸೇರಿಸ್ತಾ ಇದ್ದೀವಿ ಹೊರತು ಅದು ಇರೋದನ್ನ ಇದ್ದ ಹಾಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ನಾವು ಇವುಗಳನ್ನೆಲ್ಲ ಬಿಟ್ಟೆ ನಾವು ತಿಳ್ಕೋಬೇಕು. ಸೊ ಹೀಗೆ ತದ್ದೇಶಗಃ ಸಾಕ್ಷಿ ತಥಾ ವಸ್ತುಷು ಯೋಜಯೇತ್. ಹೀಗೆ ವಸ್ತುಗಳಲ್ಲಿ ಎಲ್ಲದರಲ್ಲೂ ಕೂಡ ನಾವು ಇದನ್ನ ತಿಳ್ಕೊಬಹುದು. ಅಂದ್ರೆ ಏನರ್ಥ, ಯಾವ್ದಾವ್ದನ್ನ ನಾವು ಅಲ್ಲಿದೆ ಇಲ್ಲಿದೆ ಅಂತ ಏನ್ ಹೇಳಿದ್ರು ಕೂಡ ಅದನ್ನೆಲ್ಲ ಈ ಸಾಕ್ಷಿ ಬೆಳಗ್ತಾ ಇದೆ ಅಂತ ಹೇಳ್ತೀವಿ. ಅವುಗಳೆಲ್ಲ ಇಲ್ಲದೆ ಇರೋ ಸಮಯದಲ್ಲೂ ಕೂಡ ಬೆಳಗ್ತಾ ಇದೆ. ಅವುಗಳೆಲ್ಲ ಇಲ್ಲದೆ ಇರುವಾಗಲೂ ಕೂಡ ಅಥವಾ ಅವುಗಳೆಲ್ಲ ಇಲ್ಲ ಅಂತ ಒಂದು ಕಲ್ಪನೆ ನಾವು ಮಾಡ್ಕೊಂಡ್ರೆ ಎಲ್ಲವನ್ನು ಕೂಡ ಬೆಳಗ್ತಾ ಇದೆ, ಯಾವಾಗಲೂ ಬೆಳಗ್ತಾ ಇದೆ ಅಷ್ಟೇನೆ ಅಂತ ನಾವು. ಅದಕ್ಕೆ ನೋಡಿ, ಈ ವಸ್ತುಗಳನ್ನ ನಾವು ನೋಡಿ ವಸ್ತುಗಳು ಇಲ್ಲದೆ ಇರೋ ಒಂದು ಸಿಚುವೇಶನ್ ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಇದಕ್ಕೆ ವೇದಾಂತ ಏನ್ ಮಾಡ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿರೋ ಒಂದು ದೃಷ್ಟಾಂತ, ನಮ್ಮ ಅನುಭವದಲ್ಲೇ ಇರೋ ಒಂದು ದೃಷ್ಟಾಂತವನ್ನ ನಮಗೆ ಕೊಡುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಕೊಡುತ್ತೆ. ಅದು ಯಾವ ದೃಷ್ಟಾಂತ ಅಂತ ಹೇಳಿದ್ರೆ ಸುಷುಪ್ತಿ ದೃಷ್ಟಾಂತ. ಸುಷುಪ್ತಿಯಲ್ಲಿ ನಿನ್ಗೆ ಯಾವ ವಸ್ತುಗಳು ಇಲ್ಲೇ ಇಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುದು ಇಲ್ಲೇ ಇಲ್ಲ. ಸರಿ, ಹೊರಗಡೆ ವಸ್ತುಗಳಿಲ್ಲ, ಒಳಗಡೆ ವಸ್ತು ಸುಖ ದುಃಖ ಇದು ಏನು ಭಯ ಇಂಥದ್ದೆಲ್ಲ ಏನಾದ್ರು ಆನ್ಸೈಟಿ ಎಂಥದ್ದೆಲ್ಲ ಏನಾದ್ರು ಇತ್ತಾ, ಬರೀ ಅಂತದ್ದು ಏನಾದ್ರು ಇತ್ತಾ ಅಂತ ಕೇಳಿದ್ರೆ ಅದು ಕೂಡ ಸುಷುಪ್ತಿಯಲ್ಲಿ ಇರ್ಲಿಲ್ಲ. ಹಾಗಾದ್ರೆ ಏನಾಯ್ತು, ಇವುಗಳು ಯಾವುದು ಇಲ್ಲದೆ ಇರೋ ಒಂದು ಖಾಲಿಯಾಗಿರೋ ಒಂದು ಎಂಟಿ ಆಗಿರೋ ಒಂದು ಸ್ಟೇಟ್ ಯಾವುದು ಅಂತ ಹೇಳಿದ್ರೆ ಈ ಚೈತನ್ಯ ಸ್ವರೂಪ ಆತ್ಮಸ್ವರೂಪ ಮಾತ್ರ ಇರೋದದು ಅಂತ ಹೇಳಿ ಆ ಒಂದು ದೃಷ್ಟಾಂತ ಕೊಡುತ್ತೆ. ಸರಿ, ಸುಷುಪ್ತಿಯಲ್ಲಿ ನೀನು ಆ ದೃಷ್ಟಾಂತನ ಕಟ್ಕೊಂಡು ನಿನ್ಗೆ ಏನ್ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ ಒಂದೇ ಒಂದು ಪ್ರಯೋಜನ ಏನಾಗುತ್ತೆ ಅಂತ ಹೇಳಿದ್ರೆ ಆತ್ಮಸ್ವರೂಪಕ್ಕೆ ವಾಸ್ತವವಾಗಿ ಯಾವ ವಸ್ತುಗಳು ಇಲ್ಲದೇನೆ ಕೂಡ ಅದು ಇರುತ್ತೆ ಅಂತ ನಾವು ತಿಳ್ಕೊಳಕ್ಕೆ ಅದಾಯ್ತದು. ಆದ್ರೆ ಅಷ್ಟು ಮಾತ್ರ ತಿಳುವಳಿಕೆಯಿಂದ ನಮ್ಗೆ ಈ ಮೋಕ್ಷಕ್ಕೆ ಬೇಕಾಗಿರೋ ಜ್ಞಾನ ಏನಲ್ಲ ಅದು. ಇದನ್ನ ನಾವು ಸೆಪರೇಟ್ ಆಗಿ ಪಡಿಬೇಕು. ಅದು ಪಡೆಯೋದು ಹೇಗೆ ಅಂತ ಹೇಳಿದ್ರೆ ಈ ತರ ವಿಚಾರ ಮಾಡಿ ಪಡಿಬೇಕು. ಆ ವಿಚಾರ ಮಾಡೋದ್ರಲ್ಲಿ ಕೂಡ ಕಿಂಚಿತ್ ನಮ್ಗೆ ಈ ವಸ್ತುಗಳು ಯಾವುದು ಇಲ್ಲದೆ ಇರೋ ಒಂದು ಸ್ಥಿತಿಯನ್ನ, ವಸ್ತುಗಳ ಬಗ್ಗೆ ನಾವು ಯೋಚನೆ ಮಾಡದೇ ಇರೋ ಒಂದು ಸ್ಥಿತಿಯನ್ನ ನಾವು ನಾವು ನಿರ್ಮಾಣ ಮಾಡ್ಕೋಬೇಕು. ಅದು ಹೇಗೆ ನಿರ್ಮಾಣ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಈ ತರ ಒಂದು ಧ್ಯಾನದಲ್ಲಿ ನಾವು ನಿರ್ಮಾಣ ಮಾಡ್ಕೋಬೇಕು. ಎಷ್ಟು ನಮ್ಗೆ ಶಕ್ತಿ ಇದೆಯೋ ಅಷ್ಟಕ್ಕಾದ್ರೂ ಅದನ್ನ ನಾವು ಮಾಡ್ಕೊಂಡು ಆ ಒಂದು ಸ್ಥಿತಿಯಲ್ಲಿ ನಾವು ಯಾವುದು ಇಲ್ಲದೆ ಇರೋ ಒಂದು ಸ್ಥಿತಿ ಇದು, ನಾನು ಮಾತ್ರ ಇದ್ದೀನಿ, ಚೈತನ್ಯ ಸ್ವರೂಪ ಮಾತ್ರ ಬೆಳಗ್ತಾ ಇದ್ದೀನಿ ಅಂತ ನಾವು ಆ ಒಂದು ಅನುಸಂಧಾನ ಮಾಡ್ಕೊಳ್ಳುವಾಗ ಕೂಡ ಅಟ್ಲೀಸ್ಟ್ ಆ ಸಮಯದಲ್ಲಾದ್ರೂ ನಾವು ವಸ್ತುಗಳ ಒಂದು ಚಿಂತನೆ ಇಲ್ಲದೆ ನಾವು ಇರಕ್ಕೆ ಸಾಧ್ಯವಾಗುತ್ತೆ. ಅದನ್ನ ಆ ಒಂದು ಸ್ಥಿತಿಯನ್ನ ನಾವು ಪ್ರಯತ್ನ ಮಾಡಿ ನಾವು ಮಾಡ್ಕೋಬೇಕು ನಾವು ಖಂಡಿತ. ಹಾಗಾಗಿ ಇವರು ಇಲ್ಲಿ ತೋರಿಸ್ಕೊಟ್ಟಿದ್ದ ಒಂದು ಪ್ರಯೋಜನ, ಈ ವಿಷಯದ ಪ್ರಯೋಜನ ನಮಗೆ ಬರಬೇಕು ಅಂದ್ರೆ ಅಷ್ಟು ಒಂದು ಸಣ್ಣ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಆಗ್ಲೇಬೇಕು. ಇವಾಗ ಈ ಮುಂದಿನ ಶ್ಲೋಕದಲ್ಲಿ ಅವರು ಹೇಳ್ತಾ ಇದ್ದಾರೆ, ಯದ್ಯದ್ರೂಪಾದಿ ಕಲ್ಪ್ಯೇತ ಬುದ್ಧ್ಯ ತತ್ತತ್ ಪ್ರಕಾಶಯನ್
ತಸ್ಯ ತಸ್ಯ ಭವೇತ್ ಸಾಕ್ಷಿ ಸ್ವತೋ ಬುದ್ಧಿಯ ಗೋಚರ. ಇನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ನೋಡಿ. ಯಾವ್ಯಾವ ವಸ್ತುವನ್ನ ನಾವು ಕಲ್ಪಿಸ್ಕೊಂಡ್ವೋ ಆ ವಸ್ತುವನ್ನೆಲ್ಲವನ್ನೂ ಕೂಡ ಸಾಕ್ಷಿ ಬೆಳಗ್ತಾ ಇದೆ. ಯಾಕಂದ್ರೆ ನೋಡಿ, ನಾವು ಮನಸ್ಸಲ್ಲಿ ಇವಾಗ ನಾವು ಉದಾಹರಣೆಗೆ ಒಂದು ಶಬ್ದ ಅನ್ನೋ ಒಂದು ದೊಡ್ಡ ರೇಂಜ್ ಆಫ್ ಒಂದು ದೊಡ್ಡ ಶಬ್ದ ಪ್ರಪಂಚ ಅಂತ ಒಂದು ಪ್ರಪಂಚ ಇದೆ. ಮ್ಯೂಸಿಕ್ ಅಂತ ಇಟ್ಕೊಳ್ಳೋಣ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಇವಾಗ ನಾವು ಚಿಂತನೆ ಮಾಡಕ್ ಪ್ರಾರಂಭ ಮಾಡ್ತೀವಿ. ಅವಾಗ ಏನಾಯ್ತು, ನಾವು ಯಾರೋ ಒಬ್ಬ ಇವಾಗ ಮನೆಗೆ ಹೋಗ್ಬಿಟ್ನಲ್ಲ, ತಿಳ್ಕೊಂಡ್ಬಿಟ್ನಲ್ಲ, SP ಬಾಲಸುಬ್ರಹ್ಮಣ್ಯಂ, ಅವ್ನು ಹಾಡಿದೊಂದು ಹಾಡನ್ನ ನಾವು ಕೇಳ್ತಾ ಇದೀವಿ ಅಥವಾ ನಾವು ಆ ಹಾಡನ್ನ ನೆನಪು ಮಾಡ್ಕೊಳ್ತೀವಿ. ಅವಾಗ ಏನಾಯ್ತು, ಆ ನೆನಪು ಅದು ಮುಂಚೆ ಇರ್ಲಿಲ್ಲ ನಮ್ಮ ಅಂತಃಕರಣದಲ್ಲಿ, ಇವಾಗ ಬುದ್ಧಿಗೆ ಆ ನೆನಪು ಬಂತು. ಅವಾಗ ನಾವು ಹಾಡನ್ನ ನಾವು ಸವಿತಾ ಇದ್ದೀವಿ. ಅವಾಗ ಅದನ್ನು ಕೂಡ ಸಾಕ್ಷಿ ಬೆಳಗುತ್ತೆ. ಈ ತರ ನಾವು ಯಾವ್ದಾವ್ದನ್ನ ಕಲ್ಪನೆ ಮಾಡ್ಕೊಂಡ್ವೋ ಅಷ್ಟನ್ನು ಕೂಡ ಸಾಕ್ಷಿ ಬೆಳಗುತ್ತೆ. ಯಾವ್ದು ಇಲ್ಲ ಅಂತ ಹೇಳಿದ್ರೆ, ಕಲ್ಪನೆ ಯಾವ್ದನ್ನ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಆ ಕಲ್ಪನೆ ಮಾಡ್ಕೊಳ್ಳದೆ ಇರೋ ಸ್ಥಿತಿಯನ್ನು ಕೂಡ ಅದು ಬೆಳಗುತ್ತೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ತಸ್ಯ ತಸ್ಯ ಭವೇತ್ ಸಾಕ್ಷಿ ಸ್ವತಃ ವಾಗ್ಬುದ್ಧಿಯ ಗೋಚರ. ವಾಸ್ತವವಾಗಿ ಸಾಕ್ಷಿ ಮಾತ್ರ ಯಾವ ಒಂದು ಬುದ್ಧಿ ವಾಕ್ಗೆ ಯಾವುದಕ್ಕೂ ಕೂಡ ಅದು ಗೋಚರವಾಗೋದಿಲ್ಲ ಅದು. ಸೊ ಹೀಗೆ ಸಾಕ್ಷಿ ಒಂದು ಸ್ಥಿತಿ ಎಂಥದ್ದು ಅನ್ನೋದನ್ನ ಅವರು ಅದರ ವಾಸ್ತವ ಸ್ಥಿತಿ ಏನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅವರು ಯಾವ್ದಾವ್ದನ್ನ ನಾವು ವಸ್ತುಗಳನ್ನ ಕಲ್ಪನೆ ಮಾಡ್ಕೊಂಡ್ವೋ, ಅಂದ್ರೆ ಬೆಳಗಲ್ಪಡುವ ವಸ್ತುಗಳನ್ನ ನಾವು ಯಾವ್ದಾವ್ದನ್ನ ಕಲ್ಪನೆ ಮಾಡ್ಕೊಂಡ್ವೋ ಅವುಗಳನ್ನೆಲ್ಲ ಬೈ ಡಿಫಾಲ್ಟ್ ಆ ಬೆಳಕು ಬೆಳಗುತ್ತೆ. ಆದ್ರೆ ವಾಸ್ತವವಾಗಿ ಆ ಸ್ವರೂಪ ಬಂದು ಯಾವ್ದಾದ್ರು ಇವುಗಳಿಂದ ತಿಳಿಯಲ್ಪಡುತ್ತಾ ಅಂತ ಕೇಳಿದ್ರೆ ಇಲ್ಲ, ಇವುಗಳಿಂದ ಯಾವ್ದ್ರಿಂದನೂ ಅದು ಪಡೋದಲ್ಲ ಅದು. ಅದಕ್ಕೆ ಯಾವ್ದಾದ್ರು ಒಂದು ಬೆಳಕು ಬೇಕಿಲ್ಲ ಅಂತ ಅದೇ ಇಲ್ಲಿ ಇರೋದು. ಸೊ ಹಾಗಾಗಿ ಈ ಒಂದು ಲೈಟ್ ಅಂತ ನಮ್ಗೆ ಒಂದು ರೂಮಲ್ಲಿ ಲೈಟ್ ಹಾಕೊಂಡಿದೀವಿ. ಆ ರೂಮಲ್ಲಿ ನಾವು ಯಾವ್ದಾವ್ದು ವಸ್ತುಗಳನ್ನ ನಾವು ರೂಮಲ್ಲಿ ತಗೊಂಡ್ಬಂದ್ರು ಕೂಡ ಅದನ್ನೆಲ್ಲ ಬೆಳಗುತ್ತೆ. ಬಟ್ ಆ ಲೈಟ್ ನ ನಾವು ಬೆಳಗಕ್ಕೆ ಏನಾದ್ರೂ ತಗೊಂಡ್ಬರ್ತೀವ? ಏನು ಇಲ್ಲೇ ಇಲ್ಲ. ಆ ಲೈಟ್ ಸ್ವತಃ ಯಾವ್ದ್ರ ಒಂದು ಇನ್ನೊಂದು ಬೆಳಕಿನ ಅಪೇಕ್ಷೆ ಇಲ್ಲದೇನೆ ಅದು ಮಾತ್ರ ಬೆಳಗ್ತಾ ಇರುತ್ತೆ. ಸೊ ಆತರ ಇದು ಕೂಡ ಈ ಆತ್ಮ ಅನ್ನೋದು, ಸಾಕ್ಷಿ ಅನ್ನೋದು ಎಲ್ಲವನ್ನೂ ಬೆಳಗುತ್ತೆ ಅದು. ಆದ್ರೆ ಅದನ್ನ ಬೆಳಗಕ್ಕೆ ಯಾವ ಒಂದು ವಸ್ತುವಿನ ಅಪೇಕ್ಷೆನೂ ಇರೋದಿಲ್ಲ ಅಂತ 23ನೇ ಶ್ಲೋಕದಲ್ಲಿ ಹೇಳಿದ್ರು. ಹಾಗಾದ್ರೆ ನಾವು ಅದನ್ನ ಹೇಗ್ ತಿಳ್ಕೊಬೇಕಪ್ಪ? ನೀವು ಮನಸ್ಸಿಗೆ ಬುದ್ಧಿಗೆ ಸಿಗಲ್ಲ ಅಂತ ಸಾರಿ ಹೇಳ್ತಾ ಇದೆ. ಯಥೋ ವಾಚೋ ನಿವರ್ತಂತೆ, ಆಮೇಲೆ ನಕ್ಷತ್ರ ವಾಗ್ಗಚ್ಚತಿ ನೋ ಮನಃ ನ ಚಕ್ಷುರ್ಗಚ್ಚತಿ ಅಂತೆಲ್ಲ ಕೇನೋಪನಿಷತ್ತಲ್ಲಿ ಹೇಳ್ತಾ ಇದೆ. ಹೀಗೆಲ್ಲ ಅದನ್ನ ತಿಳ್ಕೊಳಕ್ಕೆ ಯಾವ್ದು ನಿನ್ನ ಹತ್ರ ಇನ್ಸ್ಟ್ರೂಮೆಂಟ್ಸ್ ಇಲ್ಲ ಅಂತ ತಿಳ್ಕೊಳಕ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ರೆ, ಆದ್ರೆ ಇನ್ನೊಂದ್ ಕಡೆ ನೀವೇನ್ ಹೇಳ್ತಾ ಇದ್ದೀರಾ, ತಿಳ್ಕೊಂಡ್ರೆ ನಿಮ್ಗೆ ಮುಕ್ತಿ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ನಾವು ಹೇಗ್ ತಾನು ತಿಳ್ಕೊಳ್ಳಿ ಅದನ್ನ ಅಂತ ನಮ್ಗೆ ಒಂದು ಪ್ರಶ್ನೆ ನಮ್ಗೆ ಬರ್ತಾ ಇದೆ. ಅದನ್ನ ನಾವು ಬೇರೆ ಯಾರ ಹತ್ರ ಹೇಳ್ಕೊಳಕ್ ಆಗಲ್ಲ, ನಿಮ್ಮ ಹತ್ರನೇ ಹೇಳ್ತೀವಿ ಅಂತ ನಾವು ಗುರು ಹತ್ರ, ಶಾಸ್ತ್ರ ಹತ್ರ ಇದನ್ನ ಹೇಳ್ತೀವಿ. ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ ನೋಡಿ. ಕಥಂ ತಾದ್ರಿನ್ ಮಯಾ ಗ್ರಾಹ್ಯ ಇತಿ ಚೇತ್ ಮೈವ ಗೃಹ್ಯತಾಂ ಸರ್ವಗ್ರಹೋಪಸಂಸೌ ಸ್ವಯಮೇವ ಶಿಷ್ಯತೆ ಸ್ವಯಮೇವ ಅವಶಿಷ್ಯತೆ. ಹೀಗಾಗಿ ನಾನು ಹೇಗ್ ತಾನು ಅದನ್ನ ತಿಳ್ಕೊಳ್ಳಿಯಪ್ಪ ಈ ಆತ್ಮನನ್ನ ಅಂತ ಕೇಳಿದ್ರೆ, ನೀನು ತಿಳ್ಕೊಳ್ಬೇಡಪ್ಪ, ಸುಮ್ಮನೆ ಇರು ಸಾಕು. ತಿಳ್ಕೊಳ್ಳೋದು ಅಂತ ಬಂದ್ರೆ ಪ್ರಾಬ್ಲಮ್. ಅದು ತಿಳ್ಕೊಳಕ್ಕೆ ಆಗಲ್ಲ ಅಂತ ನೀನು ಅದನ್ನ ಯೋಚನೆ ಮಾಡಿ ಚಿಂತನೆ ಮಾಡು ಅಂತ ಒಂದ್ ಕಡೆ ಹೇಳಿದ್ದಾರೆ. ಅದನ್ನ ಯಾವ ಗುಣಗಳು ಅದಕ್ಕಿಲ್ಲ ಅಂತ ನೀನು ಅದನ್ನ ಚಿಂತನೆ ಮಾಡು ಅಂತ ಒಂದ್ ಕಡೆ ಹೇಳಿದ್ದಾರೆ. ಯಾಕಂದ್ರೆ ಒಂದು ವಸ್ತುವನ್ನ ಚಿಂತನೆ ಮಾಡು ಅಂತ ಹೇಳಿದ್ರೆ ಅದು ಹೀಗಿದೆ, ಇಷ್ಟು ಉದ್ದ ಇದೆ, ಇಷ್ಟು ಗಾತ್ರ ಇದೆ, ಇಂಥ ಬಣ್ಣ ಇದೆ, ಅಥವಾ ಅದಕ್ಕಿಂತ ವಾಸನೆ ಬರುತ್ತೆ ಅದಕ್ಕೆ ಅಂತ ಇದೆ ಅಂತ ಹೇಳಿದ್ರೆ ಅದನ್ನ ಚಿಂತನೆ ಮಾಡ್ಬೋದು. ಆದ್ರೆ ಈ ವಸ್ತುಗೆ ಅಶಬ್ದಂ ಅಸ್ಪರ್ಶಂ ಅರೂಪಂ ಅಂತೆಲ್ಲ ಹೇಳ್ಬಿಟ್ಟು ಅದಕ್ಕೆ ಯಾವುದೇ ಗಂಧ ಗಿಂಧ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ರೆ ಅದನ್ನ ಹೇಳ್ತಾನೆ ಚಿಂತನೆ ಮಾಡೋದು ಅಂತ ಹೇಳಿದ್ರೆ ಇವರೇ ಒಂದು ಚೆನ್ನಾಗಿ ಒಂದು ಉತ್ತರ ಕೊಟ್ಟರು ಒಂದು ಅಧ್ಯಾಯದಲ್ಲಿ. ಅದೆಲ್ಲ ಇಲ್ಲ ಅಂತಾನೆ ಚಿಂತನೆ ಮಾಡು ಸಾಕು, ಅದೇ ನಿಮ್ಗೆ ಬೇಕಾಗಿರೋದು ಅಂತ ಹೇಳಿದ್ರು. ಸೊ ಹೀಗೆ ಇಲ್ಲಿ ಕೂಡ ಕಥಂ ತಾದರಿಕೆ ಅಂತ ಒಂದು ವಸ್ತುವನ್ನ ಕಥಂ ಮಯ ಗ್ರಾಹ್ಯ, ಹೇಗ್ ತಾನು ಅದನ್ನ ನಾನು ಚಿಂತನೆ ಮಾಡಿ ಅದನ್ನ ತಿಳ್ಕೊಳ್ಳಿ ಅಂತ ಕೇಳಿದ್ರೆ, ಮೈವ ಗೃಹ್ಯತಾಂ, ಇಲ್ಲ ನೀನು ಅದನ್ನ ತಿಳ್ಕೊಳ್ಳೋ ಗೋಜಿಗೆ ಹೋಗ್ಬೇಡ. ನೀನು ಯಾವ್ದನ್ನ ಮನಸ್ಸಲ್ಲಿ ಅದನ್ನು ಇದನ್ನು ತಿಳ್ಕೊಳ್ಳೋದು ಅಂತ ಅವ್ನು ಮಾಡ್ತಾ ಇದೆಯಲ್ಲ, ಅದನ್ನ ನಿಲ್ಸು ಸಾಕು. ಅವಾಗ ಇದು ತಾನಾಗೆ ಪ್ರಕಾಶವಾಗೋಗ್ಬಿಡುತ್ತೆ. ಅವಾಗ ಆ ಸಮಯದಲ್ಲಿ ನೀನು ಇದನ್ನ ತಿಳ್ಕೊಳಕ್ ಆಗಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಅದು ನಿನ್ಗೆ ಇಷ್ಟ ಇಲ್ಲದೆ ಇದ್ರು ಕೂಡ ನೀನ್ ತಿಳುವಳಿಕೆ ಬಂದ್ಬಿಡುತ್ತೆ ಅದು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಸುಲಭವಾದ ಒಂದು ಉಪಾಯ ಹೇಳ್ತಾ ಇದ್ದಾರೆ. ಸರ್ವಗ್ರಹ ಗ್ರಹೋಪಸಂಶಾಂತವು ಸ್ವಯಮೇವ ಅವಶಿಷ್ಯತೆ. ಸೊ ಎಲ್ಲವನ್ನೂ ನೀನು ಚಿಂತನೆ ಮಾಡೋದನ್ನ ಅದನ್ನ ಇದನ್ನ ಚಿಂತನೆ ಮಾಡೋದನ್ನ ಬಿಟ್ರೆ ಸಾಕು, ಅದನ್ನ ನಿಲ್ಸು ಸ್ವಲ್ಪ ಹೊತ್ತಿಗೆ ಸಾಕು. ಅವಾಗ ಇದು ತಾನಾಗೆ ಇದು ಬೆಳೆಯುತ್ತೆ. ಅದಕ್ಕೆ ಒಂದು ಕಡೆ ಈ ಭಕ್ತಿ ಲ್ಯಾಂಗ್ವೇಜ್ ಅಲ್ಲಿ ಹೇಳುವಾಗ ಹೇಳ್ತಾರೆ ನೋಡು, ಹೌ ಕೆನ್ ದಿ ಲಾರ್ಡ್ ಈಸ್ ಆಲ್ವೇಸ್ ಟಾಕಿಂಗ್ ಟು ಯು, ಬಟ್ ನಿನ್ಗೆ ಕೇಳಿಸ್ತಾ ಇಲ್ಲ. ನಿನ್ನ ಹತ್ರ ಯಾವಾಗ್ಲೂ ಭಗವಂತ ಮಾತಾಡ್ತಾನೆ ಇದ್ದಾನೆ. ನೀನ್ ಏನ್ ಮಾಡ್ತಾ ಇದ್ಯಾ, ಅದನ್ನ ಕೇಳಿಸ್ಕೊಳ್ದೆ ಬೇರೆ ಯಾವ್ದಾದ್ರಲ್ಲೂ ನೀನು ನಿರತನಾಗಿದ್ಯಾ. ಅದನ್ನೆಲ್ಲ ಸ್ವಲ್ಪ ನಿಲ್ಸು, ಸ್ವಲ್ಪ ಶಾಂತವಾಗಿರು. ಅವಾಗ ಭಗವಂತ ನಿನ್ನ ಹತ್ರ ಏನ್ ಮಾತಾಡ್ತಾ ಇದ್ದಾನೋ ಅದು ನಿನ್ಗೆ ಕೇಳಕ್ಕಾಗುತ್ತೆ. ಅವ್ನು ಮಾತಾಡ್ತಾ ಇರೋದನ್ನ ನಿನಗೆ ಕಿವಿ ಕೇಳಿಸದೇ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನೀನ್ ಇದು ಬೇರೆ ಯಾವ್ದನ್ನು ತುಂಬಾ ಜಾಸ್ತಿ ಶಬ್ದ ಮಾಡೋ ತರ ನೀನ್ ಮಾಡ್ಕೊಂಡ್ಬಿಟ್ಟಿದ್ಯಾ.
ಅದನ್ನ ಸ್ವಲ್ಪ ನಿಲ್ಲಿಸು ನೀನು, ಅವಾಗ ನಿನ್ಗೆ ಅದು ಕೇಳುತ್ತೆ ಚೆನ್ನಾಗಿ ಅಂತ. ಏನ್ ಅರ್ಥ ಅಂತ ಹೇಳಿದ್ರೆ ಇದೇ ಅರ್ಥ ಅದಕ್ಕೆ. ಇಟ್ ಇಸ್ ನಾಟ್ ಸಮ್ ಸೌಂಡ್ ದಟ್ ಇಟ್ ಇಸ್ ಇಂಟೆಂಡೆಡ್ ಇನ್ ದಟ್ ಅನಾಲಿಸಿ. ಇಟ್ ಈಸ್ ಒನ್ಲಿ ದಿಸ್ ಆತ್ಮನ್ಸ್ ಸ್ವಪ್ರಕಾಶ ಸ್ವರೂಪ. ಸೊ ಹಾಗಾಗಿ ನಮ್ಮ ವಾಸ್ತವವಾದ ಸ್ವರೂಪ ಅನ್ನೋದನ್ನ ನಾವು ಅವಾಗ ತಿಳ್ಕೊಳಕ್ಕಾಗುತ್ತೆ. ಅದರಿಂದ ಕಷ್ಟಪಟ್ಟು ಏನ್ ಕಷ್ಟ ಬೇಕಿಲ್ಲ, ನೀನ್ ಯಾವ್ದಾವ್ದನ್ನು ತಿಳ್ಕೊಳ್ತಾ ಇದೆಯಲ್ಲ ಇವಾಗ, ಅದನ್ನ ಸ್ವಲ್ಪ ಮಾತ್ರ ನಿಲ್ಲಿಸಿ ಸಾಕು ಅಂತ ಹೇಳಿದ್ರು. ಸರ್ವಗ್ರಹ ಉಪಸಂಶಾಂತವು ಸ್ವಯಮೇವ ಅವಶಿಷ್ಯತೆ ಅಂತ ಹೇಳಿದ್ರು. ಇಲ್ಲಿಗೆ ನಾವು 24ನೇ ಶ್ಲೋಕ ಆಯ್ತು, ಇಲ್ಲಿಗೆ ನಿಲ್ಸಿರೋಣ. ಇನ್ನ ಒಂದು 2 ಶ್ಲೋಕ ಇದೆ, ನಾವು ಮುಂದಕ್ಕೆ ತಗೊಂಡೋಗಿ ಮುಂದಿನ ಕ್ಲಾಸಲ್ಲಿ ಇದನ್ನ ಮುಗಿಸೋಣ. ಮುಂದಿನ ಅಧ್ಯಾಯನೂ ಶುರು ಮಾಡೋಣ. ಇವಾಗ 7ನೇ ಅಧ್ಯಾಯದ ಕೊನೆ ಶ್ಲೋಕಗಳನ್ನ ನಾವು ಹೇಳ್ಬಿಟ್ಟು ಮುಗಿಸೋಣ. ಈ ಅಧ್ಯಾಯದ ಮೊದಲ ಶ್ಲೋಕ ಒಂದ್ಸತಿ ಹೇಳ್ಬಿಡೋಣ. ಪರಮಾತ್ಮಾದ್ವಯಾನಂದ ಪೂರ್ಣ ಪೂರ್ವಂ ಸುಮಾಯಯ ಸ್ವಯಮೇವ ಜಗದ್ಭೂತ್ವ ಪ್ರಾವಿಶಜ್ಜೀವ ರೂಪತಃ. ಕೃತಕೃತ್ಯತಯಾ ತೃಪ್ತಃ ಪ್ರಾಪ್ಯತಯಾ ಪುನಃ ತೃಪ್ಯನ್ನೇವಂ ಸ್ವಮನಸಾ ಮನ್ಯತೆ ಸೌ ನಿರಂತರಂ. ಧನ್ಯೋಹಂ ಧನ್ಯೋಹಂ ನಿತ್ಯಂ ಸ್ವಾತ್ಮಾನಮಂಜಸಾ ವೇದ್ಮಿ. ಧನ್ಯೋಹಂ ಧನ್ಯೋಹಂ ಬ್ರಹ್ಮಾನಂದೋ ವಿಭಾತಿ ಮೇ ಸ್ಪಷ್ಟಂ. ಧನ್ಯೋಹಂ ಧನ್ಯೋಹಂ ದುಃಖಂ ಸಾಂಸಾರಿಕಂ ನ ವೀಕ್ಷ್ಯೇದ್ಯ. ಧನ್ಯೋಹಂ ಧನ್ಯೋಹಂ ಸ್ವಸ್ಯ ಅಜ್ಞಾನಂ ಪಲಾಯಿತಂ ಕ್ವಾಪಿ. ಧನ್ಯೋಹಂ ಧನ್ಯೋಹಂ ಕರ್ತವ್ಯಂ ಮೇ ನ ವಿದ್ಯತೆ ಕಿಂಚಿತ್. ಧನ್ಯೋಹಂ ಧನ್ಯೋಹಂ ಪ್ರಾಪ್ತವ್ಯಂ ಸರ್ವಮದ್ಯ ಸಂಪನ್ನಂ. ಧನ್ಯೋಹಂ ಧನ್ಯೋಹಂ ತೃಪ್ತೇರ್ಮೇ ಕೋಪಮಾ ಭವೇಲ್ಲೋಕೆ. ಧನ್ಯೋಹಂ ಧನ್ಯೋಹಂ ಧನ್ಯೋ ಧನ್ಯ ಪುನಃ ಪುನರ್ಧನ್ಯಃ. ಅಹೋ ಪುಣ್ಯಂ ಫಲಿತಂ ಫಲಿತಂ ದೃಢಂ. ಅಸ್ಯ ಪುಣ್ಯಸ್ಯ ಸಂಪತ್ತೇಃ ಅಹೋ ವಯಂ ಅಹೋ ಶಾಸ್ತ್ರಂ ಅಹೋ ಗುರುರಹೋ ಗುರುಃ. ಅಹೋ ಜ್ಞಾನಂ ಅಹೋ ಸುಖಂ. ತೃಪ್ತಿದೀಪಮಿಮಂ ನಿತ್ಯಂ ಯೇನ ಸಂದದತೆ ಬುಧಾಃ. ಬ್ರಹ್ಮಾನಂದೇ ನಿಮಜ್ಜಂತಃ ತೇ ತೃಪ್ಯಂತಿ ನಿರಂತರಂ. ಇವಾಗ ನಾವು ಓದಿದ ಈ ಶ್ಲೋಕಗಳೆಲ್ಲ ಕೂಡ ನಾವು ಈ ನಾಟಕ ದೀಪಕದಲ್ಲಿ ಏನೇನೋ ಅಧ್ಯಾಯದಲ್ಲಿ ಏನೇನು ತಿಳ್ಕೊಳ್ತೀವೋ ಅದರ ಒಂದು ಅನುಸಂಧಾನದ ಫಲ ಅದು. ಹಾಗಾದ್ರೆ ಎಷ್ಟು ಕನೆಕ್ಟೆಡ್ ಆಗಿದೆ ನೋಡಿ. ಈ ಒಂದು ಯಾವ ರೀತಿಯಲ್ಲಿ ನಾವು ಇದನ್ನು ತಿಳ್ಕೋಬೇಕು ಅಂತ ಅವ್ರಿಗೆ ಹೇಳಿದ್ರೋ, ಆ ತಿಳ್ಕೊಂಡ್ರೆ ಅವನಿಗೆ ಏನಾಗುತ್ತೆ ಅನ್ನೋದನ್ನ ಅಷ್ಟು ಚೆನ್ನಾಗಿ ಅವರು ಅಲ್ಲಿ ಆ ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ. ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಗದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಶ್ರುತಿಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ವಿದ್ಯಾವಿನಯ ಸಂಪನ್ನಂ ವೀತರಾಕಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಓಂ ತತ್ಸತ್.